ओम शांति, ओम शांति, ओम शांति, ओम। शांति का आएगा जब सवेरा, दूर हो जाएगा सब अंधेरा। शांति का आएगा जब सवेरा, दूर हो जाएगा सब अंधेरा। लोगों सुन लो, लोगों सुन लो, लोगों सुन लो ये संदेश मेरा, दूर हो जाएगा सब अंधेरा। शांति का आएगा जब सवेरा, सब अंधेरा। एक दिन बदलेगा विश्व ये सारा, होगा इंसानों में भाईचारा। आपसी प्यार इतना बढ़ेगा, कोई भी देश फिर ना लड़ेगा। जग से उठेगा जग से उठेगा शस्त्रों का डेरा, दूर हो जाएगा सब अंधेरा। शांति का आएगा जब सवेरा, दूर हो जाएगा सब अंधेरा। स्नेहियों का एक समाज होगा, हर तरफ शांति का राज होगा। होगा जन जन का दर्जा बराबर, सब जिएंगे यहाँ दोस्त बनकर। होगा घर घर में होगा घर घर में सुख का बसेरा, दूर हो जाएगा सब अंधेरा। शांति का आएगा जब सवेरा, दूर हो जाएगा सब अंधेरा, दूर हो जाएगा सब अंधेरा, दूर हो जाएगा सब अंधेरा। ओम शांति। ಬಾಬರವರ ಮಹಾವಾಕ್ಯ ಅವ್ಯಕ್ತ ಬಾಪ್ದಾದ 31/12/1999 ಮುರಳಿ
ರಿವೈಸ್ ಆಗ್ತಾ ಇದೆ. ಇವತ್ತು 26/5/24 ಭಾನುವಾರ. ಮಹಾವಾಕ್ಯ ಸಾರಾಂಶ ರೂಪದಲ್ಲಿ ಬಾಬಾ ಶಿರೋನಾಮೆಯಲ್ಲಿ ತಿಳಿಸ್ತಿದ್ದಾರೆ. ನೈ ಸದಿ ಮೇ अपने चलन और चेहरे से फरिश्ते स्वरूप को प्रत्यक्ष करो. ಹೊಸ ಶತಮಾನದಲ್ಲಿ ತಮ್ಮ ಚಲನವಲನ ಮತ್ತು ಮುಖದ ಮೂಲಕ ಫರಿಷ್ಠಾ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ. ಹೊಸ ಶತಮಾನದಲ್ಲಿ, ಯಾಕೆಂದರೆ ಮಹಾವಾಕ್ಯ 31/12/99 ಇಸವಿ. ನಾಳೆಯಿಂದ ಹೊಸ ಶತಮಾನ 1910ನೇ ಶತಮಾನನ 1999 ಅಂದರೆ 2000. ನಾಳೆಯಿಂದ ಇಸವಿ ಏನಾಗ್ತದೆ, ಚೇಂಜ್ ಆಗ್ತದೆ. ಅದಕ್ಕೆ ಬಾಬಾ ಹೊಸ ಶತಮಾನದಲ್ಲಿ ತಮ್ಮ ಚಲನವಲನ ಮತ್ತು ಮುಖದಿಂದ ಫರಿಷ್ಠಾ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ. आज बाप दादा अपने परमात्मा पालना के अधिकारी बच्चों को देख हर्षित हो रहे हैं. ಅಂದರೆ ಇವತ್ತು ಬಾಪ್ ದಾದಾ ಪರಮಾತ್ಮ ಪಾಲನೆಗೆ ಅಧಿಕಾರಿಯಾಗಿರುವ ಮಕ್ಕಳನ್ನು ನೋಡಿ ಹರ್ಷ ಪಡ್ತಾ ಇದ್ದಾರೆ. ನಾವೆಂಥ ಅಧಿಕಾರಿಗಳು? ಪರಮಾತ್ಮನ ಪಾಲನೆ ತಗೊಳ್ಳುವ ಅಧಿಕಾರಿ ಮಕ್ಕಳು. ಅಂಥವರನ್ನ ನೋಡಿ ಬಾಬನೇ ಏನ್ ಮಾಡ್ತಾರೆ? ಸಂತೋಷ ಪಡ್ತಿದ್ದಾರೆ. ಕಿತನೆ ಭಾಗ್ಯವಾನ್ ಹೈ जो स्वयं परमात्मा की पालना में पल रहे हैं. ಪರಮಾತ್ಮನ ಪಾಲನೆಯಲ್ಲಿ ನಾವು ಬೆಳೀತಿದ್ದೀವಿ ಅಂತಂದ್ರೆ ಎಷ್ಟು ಭಾಗ್ಯವಂತರು. दुनिया वाले कहते हैं कि हमें परमात्मा पाल रहा है, लेकिन आप थोड़ी सी विशेष आत्माएं प्रैक्टिकल में पल रहे हो. ಅಂದರೆ ಭಕ್ತಿ ಮಾರ್ಗದಲ್ಲೂ ಹೇಳ್ತಿದ್ದಾರೆ, ಭಗವಂತನೇ ನಮ್ಮನ್ನ ಪಾಲಿಸ್ತಿದ್ದಾರೆ, ಓ ಪಾಲನಹಾರ್ ಅಂತ ಹೇಳ್ಕೊಂಡು ಹಾಡೆಲ್ಲ ಇದೆ. ಆದರೆ ಪ್ರಾಕ್ಟಿಕಲ್ ಆಗಿ ಪರಮಾತ್ಮನ ಪಾಲನೆಯಲ್ಲಿ ಬೆಳೀತಾ ಇರುವವರು ಸ್ವಲ್ಪನೇ ಮಕ್ಕಳು. ಪರಮಾತ್ಮ ಪಾಲನೆ ಅಂದ್ರೆ ಏನು? ಪರಮಾತ್ಮ ಪಾಲನೆ ಅಂದ್ರೆ ಏನ್ ಮಾಡ್ತಾರೆ ಬಾಬಾ? परमात्मा पालने अंदरे परमात्मा श्रीमत है, उसी श्रीमत से चल रहे हो, उसी श्रीमत से पल रहे हो. परमात्मನ ಪಾಲನೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಕರ್ಮಕ್ಕೂ ಬಾಬ್ರವರು ಶ್ರೀಮತ ಕೊಡ್ತಿದ್ದಾರೆ. ಆ ಶ್ರೀಮತದಂತೆ ನಾವು ನಡೀತಾ ಇದ್ದೀವಿ, ಅದು ಪರಮಾತ್ಮನ ಪಾಲನೆ. ऐसे अपने को विशेष आत्माएं अनुभव करते हो. ಪರಮಾತ್ಮನ ಪಾಲನೆಗೆ ನಾನು ಅಧಿಕಾರಿ ಆತ್ಮ. ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದಲ್ಲಿ ಪರಮಾತ್ಮನ ಪಾಲನೆಯಲ್ಲಿ ನಾನು ಬೆಳೀತಾ ಇದ್ದೀನಿ. ಬಾಬಾ ಹೇಳ್ತಿದ್ದಾರೆ, ಅಂತ ವಿಶೇಷ ಆತ್ಮ ನಾನು ಅಂತ ಅನುಭವ ಮಾಡ್ತಿದ್ದೀರಾ? ಮೊದಲಂದ್ರು ಬಾಬಾ ಕಿತ್ತನೆ ಭಾಗ್ಯವಾನ್, ಎಂಥ ಭಾಗ್ಯವಾನ್ ಆತ್ಮ ನಾನು. ಈಗಂತಾರೆ ಬಾಬಾ ನಾನು ಎಷ್ಟು ವಿಶೇಷ ಆತ್ಮ. अपनी महानता को जानते हो. वर्तमान समय तो ब्राह्मण आत्माएं महान है ही और भविष्य में भी सर्वश्रेष्ठ महान हो. ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿಯೂ ನಾವು ಮಹಾನ್ ಆತ್ಮರು, ಭವಿಷ್ಯದಲ್ಲಿಯೂ ಸಹ ಸರ್ವಶ್ರೇಷ್ಠ ಮಹಾನರು. द्वापरदल्ली आपके जड़ चित्र इतने महान बनते हैं तो कोई भी चित्र के आगे जाएगा तो नमन करेगा. ದ್ವಾಪರದ ನಂತರ ನಮ್ಮ ಯಾವ ಚಿತ್ರದ ಮುಂದೆ ಹೋದರೂ ಮನುಷ್ಯರು ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಸಂಗಮ ಯುಗದಲ್ಲಿಯೂ ನಾವು ಮಹಾನ್ ಬ್ರಾಹ್ಮಣಾತ್ಮರು, ಭವಿಷ್ಯದಲ್ಲಿಯೂ ಸರ್ವಶ್ರೇಷ್ಠ ಮಹಾನಾತ್ಮರು. ದ್ವಾಪರದ ನಂತರರು ಜಡ ಚಿತ್ರವನ್ನ ನೋಡಿ ಜನ ನಮ್ಮನ್ನು ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಎಷ್ಟು ಮಹಾನಾತ್ಮರು ನಾವು, ಎಷ್ಟು ವಿಶೇಷಾತ್ಮರು, ಎಷ್ಟು ಭಾಗ್ಯವಾನಾತ್ಮರು. ಯಾಕೆ? परमात्मನ ಪಾಲನೆಯಲ್ಲಿ ನಾವು ಬೆಳೀತಾ ಇದ್ದೀವಿ. इतनी आपकी महानता है तो आज दिन तक अगर किसी भी आत्मा को बनावटी देवता बना देते,
लक्ष्मी बनाएंगे, नारायण बनाएंगे, श्री राम बनाएंगे। तो जब तक वह आत्मा देवता पार्ट बजाता है तो उस आत्मा को जानते हुए भी ये साधारण मनुष्य है, लेकिन जब देवता रूप का पार्ट बजाते हैं तो उस साधारण आत्मा को भी नमन करेंगे। ಈಗ ಅಕಸ್ಮಾತ್ ಯಾವುದೋ ಒಂದು ನಾಟಕ ನಡೀತಾ ಇದೆಪ್ಪ, ಆವಾಗ ಬನಾವಟಿ ದೇವತಾ ರೂಪವನ್ನ ಮಾಡ್ತಾರೆ. ಅವನು ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಅವನಿಗೆ ಲಕ್ಷ್ಮಿಯ ಡ್ರೆಸ್ ಹಾಕಿ ಪಾತ್ರಾಭಿನಯ ಮಾಡ್ಲಿಕ್ಕೆ ಹೇಳ್ತಾರೆ, ನಾರಾಯಣನ ಪಾತ್ರಾಭಿನಯ ಮಾಡ್ತಾನೆ, ಶ್ರೀರಾಮನ ಡ್ರೆಸ್ ಹಾಕೊಂಡು ಪಾತ್ರ ಮಾಡ್ತಾನೆ. ನೋಡಿದ್ರೆ ಅವನು ಸಾಮಾನ್ಯ ವ್ಯಕ್ತಿ, ಸಾಧಾರಣ ಮನುಷ್ಯ. ಆದರೆ ಅವನು ದೇವತಾ ರೂಪವನ್ನ ಧರಿಸಿ ಪಾತ್ರ ಮಾಡೋದ್ರಿಂದ ಸಾಧಾರಣ ಆತ್ಮನಿಗೂ ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. तो आपके रूप की महानता तो है, ಲೇಕಿನ್ ಅಂದ್ರೆ ನಮ್ಮ ರೂಪಕ್ಕೇನೆ ಅಷ್ಟು ಮಹಾನತೆ ಇದೆ. ಕೃಷ್ಣನ ಡ್ರೆಸ್ ಹಾಕೊಂಡು ಬಂದ್ರೆ ಜನ ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆ ರೂಪಕ್ಕೂ ಸಹಿತ ಅಷ್ಟು ಮಹಾನತೆ ಇದೆ. ನೋಡಿದರೆ ಅವರು ಸಾಮಾನ್ಯ ವ್ಯಕ್ತಿ, नामधारी आत्माओं को भी महान समझते हैं. तो ऐसी महानता अनुभव करते हो, ಈ ರೀತಿ ಮಹಾನತೆಯ ಅನುಭವ ಮಾಡ್ತಿದ್ದೀರಾ? जानते हो, समझते हो व इमर्ज रूप में अपने को अनुभव करते हो. ಬಾಬಾ ಅಂತ ತಿಳ್ಕೊಂಡಿದ್ದೀರಾ? ಅರ್ಥ ಮಾಡ್ಕೊಂಡಿದ್ದೀರಾ? ಇಮರ್ಜ್ ರೂಪದಲ್ಲಿ ತಮ್ಮನ್ನು ಅನುಭವ ಮಾಡ್ತಿದ್ದೀರಾ? ಕ್ಯೋಂಕಿ ಮೂಲ ಆಧಾರ್ ಹಿ ಹೈ ಅನುಭವ ಕರ್ನಾ. ಮೊದಲು ನಮಗೆ ಅನುಭವಕ್ಕೆ ಬರಬೇಕು. ಏನು ಅನುಭವ ಆಗಬೇಕು? ಪರಮಾತ್ಮನ ಶ್ರೀಮತದ ಪ್ರಕಾರ ನಾನು ನಡೀತಾ ಇದ್ದೀನಿ, ಶ್ರೀಮತನೇ ನನ್ನನ್ನು ನಡೆಸ್ತಾ ಇದೆ, ಶ್ರೀಮತವೇ ನನಗೆ ಪಾಲನೆ ಕೊಡ್ತಾ ಇದೆ. ಪರಮಾತ್ಮ ಪಾಲನೆ ಅಂದ್ರೇನೆ ಶ್ರೀಮತ. ನಾನು ಎಂಥ ಭಾಗ್ಯವಾನಿದ್ದೀನಿ, ಎಷ್ಟು ವಿಶೇಷ ಆತ್ಮ ಇದ್ದೀನಿ, ಎಷ್ಟು ಮಹಾನ್ ಆತ್ಮ ಇದ್ದೀನಿ. ಸಂಗಮ ಯುಗದಲ್ಲಿಯೂ ನಾವು ಶ್ರೇಷ್ಠ ಬ್ರಾಹ್ಮಣರು, ಸಾಧಾರಣ ಆತ್ಮರಲ್ಲ ನಾವು. ಸತ್ಯಯುಗದಲ್ಲಿಯೂ ಎಂಥ ಸರ್ವಶ್ರೇಷ್ಠ ಮಹಾನಾತ್ಮರು. ದ್ವಾಪರದ ನಂತರನೂ ಜಡಚಿತ್ರದ ರೂಪದಲ್ಲಿ ಎಷ್ಟು ನಮಸ್ಕಾರ ಮಾಡ್ತಾರೆ. ಬೇಡ ಲಕ್ಷ್ಮಿಯ ಡ್ರೆಸ್ಸು, ನಾರಾಯಣ ಡ್ರೆಸ್, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಶ್ರೀರಾಮನ ಡ್ರೆಸ್ ಹಾಕಿದ್ರು ಜನ ಏನು ಮಾಡ್ತಾರೆ, ಅವನಿಗೆ ಅವನು ಸಾಧಾರಣ ಆತ್ಮ ಇದ್ದರೂ ನಮಸ್ಕಾರ ಮಾಡ್ತಾರೆ. ನಮ್ಮ ದಿವ್ಯ ರೂಪ ಎಷ್ಟು ಮಹಾನತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಷ್ಟು ನಾನು ಮಹಾನ್ ಇದ್ದೀನಿ ಅಂತ ಹೇಳ್ಕೊಂಡು ಅನುಭವ ಮಾಡ್ತಿದ್ದೀರಾ? ಅನುಭವ ಮಾಡುವಂಥದ್ದು ಬಹಳ ಮುಖ್ಯ. ಬಾಪ್ ದಾದಾ ಸಭಿ ಬಚ್ಚೋಂಕೋ ಅನುಭವಿ ಮೂರತ್ ಬನಾತೆ ಹಿ. ಬಾಬಾ ಎಲ್ಲ ಮಕ್ಕಳನ್ನ ಅನುಭವಿ ಮೂರತ್ ಮಾಡ್ತಾ ಇದ್ದಾರೆ. ಸಿರ್ಫ್ ಸುನ್ಯವಾ ಜಾನ್ಯವಾಲೆ ನಹಿ, ನಾವು ಬರೇ ಕೇಳುವವರು ಅಥವಾ ತಿಳ್ಕೊಳ್ಳೋರು ಅಷ್ಟೇ ಅಲ್ಲ, ಮತ್ತೇನು, ಅನುಭವ ಮಾಡುವಂಥವರು. ಅನುಭವ ಕಾತೋ, ಒಂದು ವೇಳೆ ನಾನು ಎಂಥ ಮಹಾನ್ ಆತ್ಮ ಇದ್ದೀನಿ, ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮ ನಾನು, ಹೆಜ್ಜೆ ಹೆಜ್ಜೆಗೂ ಬಾಬನ ಶ್ರೀಮತ ಪ್ರಕಾರ ನಾನು ನಡೀತಾ ಇದ್ದೀನಿ. ಈ ಅನುಭವ ಮಾಡುವಂಥವರ ಮುಖ ಹೆಂಗಿರ್ತದೆ, ಅವರ ಚಲನವಲನೆ ಹೇಗಿರ್ತದೆ, ಅವರ ಚಾಲ ನಡತೆ ಹೆಂಗಿರ್ತದೆ, ಅವರ ದೃಷ್ಟಿ ಹೇಗಿರ್ತದೆ, ಅವರ ವೃತ್ತಿ, ಅಟಿಟ್ಯೂಡ್, ಅವರ ವೈಬ್ರೇಷನ್ ಇದು ಹೇಗಿರ್ತದೆ ಅನುಭವ ಮಾಡುವಂಥವ್ರದ್ದು. ಕೆಲವೊಮ್ಮೆ ಯಾವ್ದಾದ್ರು ಒಂದು ಫೀಲ್ಡಲ್ಲಿ ಅವರು ಬಹಳ ಅನುಭವಿಸ್ತಾರಿದ್ದಾರ್ರಿ ಅಂತ ಗೊತ್ತಾಗೋದು ಯಾವಾಗ? ಅವರು ಮಾಡೋ ಕೆಲಸ, ಅವರು ಮಾತನಾಡೋದು, ಅವ್ರ ಸಲಹೆ ಕೊಡೋದು ಎಲ್ಲ ನೋಡಿದರೆ ಎಷ್ಟು ಅಧಿಕಾರದಲ್ಲಿ ಹೇಳ್ತಾರಲ್ಲ. ಯಾಕೆ? ಅವ್ರ ಹತ್ರ ಅನುಭವ ಇರ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಡೈರೆಕ್ಟ್ ಪರಮಾತ್ಮನ ಪಾಲನೆಯಲ್ಲಿ ನಾನು ಬೆಳೀತಾ ಇದ್ದೀನಿ ಅನ್ನುವಂಥವ್ರು ಎಂತ ಅನುಭವಿಸ್ತಾರೆ ನಾವು. ಬಾಬಾ ಹೇಳ್ತಿದ್ದಾರೆ, ಅನುಭವ ಕಾತೋ ಹರೇಕಕ್ಕೆ चेहरे से, चलन से पता पड़ जाता है, चाल से उसके हाल का पता पड़ जाता. ಯಾವುದರಿಂದ? ಚಾಲ್ ಸೆ ಹಾಲ್ ಕಾ ಪತಾ ಪಡ್ ಜಾತಾ. ಅವ್ರು ಹೆಂಗಿದ್ದಾರೆ, ಅವರ ಸ್ಥಿತಿಗತಿ ಹೇಗಿದೆ ಅಂತ ಗೊತ್ತಾಗೋದು ಅವರ ನಡತೆಯಿಂದ. तो सोचो हमारी चाल क्या है? ब्राह्मण चाल है
ಬ್ರಾಹ್ಮಣ್ ಅರ್ಥಾತ್ ಸದಾ ಸಂಪನ್ನ ಆತ್ಮ. ನಡತೆಯಲ್ಲಿ सदा संपन्न आत्मा. उसके हाल का पता पड़ जाता. ಅವರ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ. ನಡತೆಯಲ್ಲೇ ಗೊತ್ತಾಗ್ಬಿಡ್ತದೆ ಎಷ್ಟು ಸದಾ ಸಂಪನ್ನ ಆತ್ಮರಿದ್ದಾರೆ. ಶಕ್ತಿಯೋं से भी संपन्न, गुणों से भी संपन्न, तो ऐसी चाल है. ಬಾಬಾ ಹೇಳ್ತಿದ್ದಾರೆ ಎಲ್ಲ ಶಕ್ತಿಗಳಲ್ಲಿಯೂ ಸಂಪನ್ನ, ಎಲ್ಲ ಗುಣಗಳಲ್ಲಿಯೂ ಸಂಪನ್ನ, ಸದಾ ಸಂಪನ್ನ ಆತ್ಮ. ಇದು ನಡತೆಯಲ್ಲಿ ಕಂಡು ಬರ್ತಾ ಇದೆಯಾ? आपके चेहरे से चाल आयतु. चालಲ್ಲಿ ಏನು? सदा संपन्न आत्मा. चेहरे से यह साधारण होते हुए भी अलौकिक है. ನಮ್ಮ ಮುಖಮಂಡಲ ನೋಡಿದರೆ ಜನರಿಗೆ ಅನಿಸ್ತದೆ ಇವರು ಸಾಧಾರಣ ಇದ್ದರೂ ಅಲೌಕಿಕವಾಗಿದ್ದಾರೆ. ಇದು ನಮ್ಮ ಮುಖದಲ್ಲಿ ಕಂಡು ಬರ್ತದೆ. ಬಾಬಾ ಹೇಳ್ತಾರೆ ಆಪ್ ಸಬಕಿ ದೃಷ್ಟಿ ವೃತ್ತಿ ವೈಬ್ರೇಷನ್ ಅಲೌಕಿಕ ಅನುಭವ ಕರ್ತೆ ಹಿ. ನಮ್ಮ ದೃಷ್ಟಿಯಲ್ಲಿ, ನಮ್ಮ ವೃತ್ತಿಯಲ್ಲಿ, ನಮ್ಮ ವೈಬ್ರೇಷನ್ನಲ್ಲಿ ಇವರು ಅಲೌಕಿಕ ಇದ್ದಾರೆ ಅಂತ ಹೇಳ್ಕೊಂಡು ಅನುಭವ ಮಾಡ್ತಾರೆ. ಚೆಹರೆಸೆ ಏನಂದ್ರು ಬಾಬಾ? ಸಾಧಾರಣ ಇದ್ರೂ ಇವರು ಅಲೌಕಿಕ ಇದ್ದಾರೆ. ದೃಷ್ಟಿ ವೃತ್ತಿ ವೈಬ್ರೇಷನ್ಸ್ ಅಲ್ಲಿ ಇವರು ಅಲೌಕಿಕ ವ್ಯಕ್ತಿಗಳು ಅನ್ನುವಂಥ ಅನುಭವ ಮತ್ತೊಬ್ಬರಿಗೆ ಆಗ್ತದೆ. ಜಬ್ ಲಾಸ್ಟ್ ಜನ್ಮ ತಕ್ ಆಪಕಿ ದಿವ್ಯತಾ, ಆಪಕಿ ಮಹಾನತಾ ಜಡ ಚಿತ್ರನ್ ಸೇ ಬಿ ಅನುಭವ ಕರ್ತೆ. ನಮ್ಮ ದಿವ್ಯತೆ, ನಮ್ಮ ಮಹಾನತೆ ಜಡ ಚಿತ್ರವನ್ನ ನೋಡಿದಾಗಲೂ ಭಕ್ತರು ಅನುಭವ ಮಾಡ್ತಾರೆ. तो वर्तमान समय चैतन्य श्रेष्ठ आत्मा द्वारा अनुभव होता है. जड़ चित्र तो आपके ही है. ವರ್ತಮಾನ ಸಮಯದಲ್ಲಿ ಚೈತನ್ಯ ಶ್ರೇಷ್ಠ ಆತ್ಮಗಳ ಮೂಲಕ ಅನುಭವ ಆಗ್ತಾ ಇದೆಯಾ? ಆ ಜಡಮೂರ್ತಿಗಂತೂ ಏನು ಗೊತ್ತಾಗುವುದಿಲ್ಲ, ಅದು ನಮಗೆ ಗೊತ್ತಾಗ್ತಾ ಇದೆ. ಯಾರು ನಾವು? ಚೈತನ್ಯ ಶ್ರೇಷ್ಠ ಆತ್ಮರು. ಅಯ್ಯೋ ಇದು ನಮ್ದೇ ಯಾದಗಾರ್ ಚಿತ್ರ ಇದೆ, ನಮ್ದೇ ಯಾದಗಾರ್ ಮೂರ್ತಿಗೆ ಎಷ್ಟು ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಿದಾರಲ್ಲ. ವರ್ತಮಾನ ಸಮಯದಲ್ಲಿ ಚೈತನ್ಯ ಶ್ರೇಷ್ಠಾತ್ಮಗಳಿಗೆ ಇದು ಅನುಭವಕ್ಕೆ ಬರ್ತದೆ. ಯಾಕೆಂದ್ರೆ ಜಡಚಿತ್ರ ತೋ ಆಪಕೆ ಹಿ ಹೇ, ನಮ್ದೇ ಜಡಚಿತ್ರ. ಆದ್ರಿಂದ ಬಾಬಾ ತಿಳಿಸ್ತಿದ್ದಾರೆ ನಾವು ಭಾಗ್ಯಶಾಲಿ ಆತ್ಮಗಳು, ನಾವು ವಿಶೇಷಾತ್ಮಗಳು, ನಾವು ಮಹಾನ್ ಆತ್ಮಗಳು. ಯಾಕೆ? ನಾವು ಪರಮಾತ್ಮನ ಪಾಲನೆಯಲ್ಲಿ ಬೆಳೀತಾ ಇದ್ದೀವಿ. ಶ್ರೀಮತವೇ ಪರಮಾತ್ಮನ ಪಾಲನೆ. ಆ ರೀತಿ ಬೆಳೆಯುವಂಥವರು ಬರೇ ಹೇಳೋದಲ್ಲ, ಮಾತನಾಡೋದಲ್ಲ, ತಿಳ್ಕೊಳ್ಳೋದಲ್ಲ, ಮತ್ತೇನಂತಾರ ಬಾಬಾ? ಅನುಭವದಲ್ಲಿ ತರಬೇಕು. ಯಾರ ಅನುಭವದಲ್ಲಿ ತರ್ತಾರೋ ಅವರ ಮುಖ, ಅವರ ಚಲನವಲನ, ಅವರ ದೃಷ್ಟಿ, ಅವರ ವೃತ್ತಿ, ವೈಬ್ರೇಷನ್, ಅವರ ಚಾಲ್ ಸದಾ ಸಂಪನ್ನಾತ್ಮ. ಅಷ್ಟೇ ಮಾತ್ರ ಅಲ್ಲ, ಇವರು ಅಲೌಕಿಕ ಇದ್ದಾರೆ ಅನ್ನುವಂಥದ್ದು ನಮ್ಮ ಮುಖಮಂಡಲದಿಂದ, ನಡತೆಯಿಂದ, ವೈಬ್ರೇಷನ್ನಿಂದ, ದೃಷ್ಟಿಯಿಂದ, ವೃತ್ತಿಯಿಂದ ಎಲ್ಲ ಜನರಿಗೆ ಏನಾಗ್ತದೆ? ಅನುಭವ ಆಗ್ತದೆ. ಈಗಲೂ ಅನುಭವ ಆಗ್ತದೆ. ಜಡಚಿತ್ರಕ್ಕೂ ಹೋಗಿ ಜನ ನಮಸ್ಕಾರ ಮಾಡ್ತಾರಂದ್ರೆ ಬಾಬಾ ಹೇಳ್ತಾರೆ ವರ್ತಮಾನ ಸಮಯ ನಾವು ಚೈತನ್ಯದಲ್ಲಿ ಶ್ರೇಷ್ಠ ಆತ್ಮರು. ಅಮೃತ ವೇಳೆ ಸೆ ಲೇಕರ್ ಹರ್ ಚಲನ್ ಕೋ ಚೆಕ್ ಕರೋ. ಈಗ ಬಾಬಾ ತಿಳಿಸ್ತಿದ್ದಾರೆ ಅಮೃತ ವೇಳೆಯಿಂದ ಪ್ರತಿ ಒಂದು ನನ್ನ ಚಲನವಲನವನ್ನ ಚೆಕ್ ಮಾಡ್ಕೋಬೇಕು. ಏನ್ ಚೆಕ್ ಮಾಡ್ಕೋಬೇಕು? ಈಗ ಇಷ್ಟು ಹೇಳಿ ಆಯ್ತಪ್ಪ ಬಾಬಾ, ಈಗ ಏನ್ ಚೆಕ್ ಮಾಡ್ಕೋಬೇಕು? ಹಮಾರಿ ದೃಷ್ಟಿ ಅಲೌಕಿಕ ಹೇ, ನನ್ನ ದೃಷ್ಟಿ ಅಲೌಕಿಕ ಇದೆಯಾ? ಚೆಹರೆ ಕಾ ಪೋಸ್ ಸದಾ ಹರ್ಷಿತ ಹೇ, ನನ್ನ ಮುಖಮಂಡಲ ಸದಾ ಹರ್ಷಿತ ಇದೆಯಾ? ನನ್ನ ದೃಷ್ಟಿಯಲ್ಲಿ ಅಲೌಕಿಕತೆ ಇದೆಯಾ? ಬಾಬಾ ಹೇಳ್ತಿದ್ದಾರೆ ಏಕರಸ್ ಹೇ, अलौकिक है, वह समय प्रति समय बदलता रहता है. ಮುಖ ಒಂದೇ ರೀತಿ ಇದೆನಾ? ಸದಾ ಹರ್ಷಿತ ಇರ್ತದ? ದೃಷ್ಟಿ ಅಲೌಕಿಕವಾಗಿರ್ತದ? ಕೇಳ್ತಿದ್ದಾರೆ ಬಾಬಾ. ಅಲೌಕಿಕವಾಗಿದೆಯಾ? ಏಕರಸವಾಗಿದೆನಾ? ಅಥವಾ ಕೆಲವೊಮ್ಮೆ ಹೇಗೋ ಸಮಯ ಬಂದಾಗ
बदलागता ಇದೆಯಾ? ಸಿರ್ಫ್ ಯೋಗ ಮೇ बैठने के समय ಯೋಗದಲ್ಲಿ ಕೂತ್ಕೊಂಡಾಗ ಬಹಳ ಚೆನ್ನಾಗಿರ್ತದೆ. कोई विशेष सेवा के समय ವಿಶೇಷ ಸೇವೆ ಮಾಡುವಾಗ ಯೋಗದಲ್ಲಿ ಕುಳಿತಾಗ अलौकिक स्मृति अलौकिक वृत्ति रहती है। वह साधारण कार्य करते हुए भी चेहरा व चलन ವಿಶೇಷ रहता है। ಬಾಬಾ ಕೇಳ್ತಿದ್ದಾರೆ, ಕೆಲಸ ಸಾಧಾರಣ ಮಾಡ್ತಾ ಇರ್ಬೋದು, ಆದರೆ ಚಲನ ಮತ್ತೆ ಚೆಹರ ಅದು ವಿಶೇಷವಾಗಿ ಕಾಣಬೇಕು. ಯೋಗದಲ್ಲಿ ಕೂತ್ಕೊಂಡಾಗ ಓಕೆ, ಬಾಬಾ ಅಂತಿದ್ದಾರೆ ವಿಶೇಷ ಸೇವೆಯ ಸಮಯದಲ್ಲಿಯೂ ನಮ್ಮ ವೃತ್ತಿ, ನಾವು ಮಾಡುವ ಕಾರ್ಯ, ನಮ್ಮ ಮುಖ, ನಮ್ಮ ಚಲನವಲನದಲ್ಲಿ अलौकिक ಸ್ಮೃತಿ अलौकिಕ ವೃತ್ತಿ ಮುಖದಲ್ಲಿ ಚಲನವಲನದಲ್ಲಿ ಅದು ಇದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಅಂದ್ರೆ ವಿಶೇಷ ಸೇವೆ ಮಾಡ್ತಾ ಇದ್ರು ಮುಖ ಏಕರಸವಾಗಿಯೇ ಇರಬೇಕು, अलौकिಕವಾಗಿಯೇ ಇರಬೇಕು, ಹರ್ಷಿತವಾಗಿಯೇ ಇರಬೇಕು. कोई भी आपको देखे काम काज में बहुत बिजी हो ಅಲ್ವಾ. ಮೊದಲಂದ್ರು ಬಾಬಾ ಸಾಮಾನ್ಯ ಕೆಲಸ ಮಾಡ್ತಾ ಇರ್ಬೋದು, ನೀವು ಬರ್ತಾ ಇದ್ದೀರಿ, ನಾನು ಕಸ ಗುಡಿಸ್ತಾ ಇದ್ದೀನಿ, ಎಷ್ಟು ಖುಷಿಯಿಂದ ನಗುಮುಖದಿಂದ ಆಮೇಲೆ ಕಸ ಗುಡಿಸ್ತಾ ಇದ್ರು ಅಲೌಕಿಕವಾಗಿ. ನೋಡ್ರಿ ಬಾಬಾ ಪ್ರತಿನಿತ್ಯ ನಮ್ಮ ಅಂತರಂಗದ ಕಸವನ್ನ ಹೊರಗಾಕ್ತಾರೆ. ಬಾಬನ ಮನೆಯ ಈ ಕಸವನ್ನ ನಾವು ಹೊರಗಾಕ್ತಿದ್ದೀವಿ. ಎಲ್ಲ ಅಲೌಕಿಕವಾಗಿ ಖುಷಿಯಲ್ಲಿ ಹರ್ಷಿತವಾಗಿ ಏಕರಸವಾಗಿ ನಮ್ಮ ಮುಖ, ನಮ್ಮ ನಡವಳಿಕೆ, ಬಾಬಾ ಅಂತರ ಸ್ಮೃತಿ, ಆ ವೃತ್ತಿ ನಮ್ಮ ಚಲನವಲನದಲ್ಲಿ ವಿಶೇಷವಾಗಿ ಕಂಡು ಬರಬೇಕು. ಕೆಲಸ ಸಾಧಾರಣ ಇರ್ಬೋದು, ಆದರೆ ಸ್ಥಿತಿ, ನಮ್ಮ ವೃತ್ತಿ, ನಮ್ಮ ಸ್ಮೃತಿ ಅದು अलौकिक। कोई भी आपको देखे कामकाज में बहुत बिजी हो, कोई हलचल की बात भी सामने हो, लेकिन आपको अलौकिक समझते ही ನಾವು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದೀವಪ್ಪ, ಅಥವಾ ಯಾವುದೋ ಮಾತಿನಲ್ಲಿ ಹಲ್ಚಲಿದೆ, ಹಲ್ಚಲ್ ಮಾಡುವಂತ ಮಾತು ನಮ್ಮ ಎದುರಿಗಿದೆ, ಆವಾಗ್ಲೂ अलौकिक समझते हो। ಬಾಬಾ ಕೇಳ್ತಾರೆ, अलौकिक ಅಂತ ತಿಳ್ಕೊಂಡಿದ್ದೀರಾ? तो चेक करो, बोलचाल चेक करो, चेहरा चेक करो। ನೋಡಿದ್ರೆ ಕೆಲಸ ಸಾಧಾರಣ ಕಾರ್ಯ ಮೇ ಬಿ ಸಾಧಾರಣ ಕೆಲಸ ಇರ್ಬೋದು, ಸಾಮಾನ್ಯ ಕೆಲಸ ಇರ್ಬೋದು, ಆದರೆ ನ್ಯಾರ ಪ್ಯಾರ ಅನುಭವ ಹೋತಾ ಹೈ. ಬಾಬಾ ಕೇಳ್ತಿದ್ದಾರೆ, ನ್ಯಾರ ಮತ್ತೆ ಪ್ಯಾರ ಅನುಭವ ಆಗ್ತಾ ಇದೆಯಾ? ಎಷ್ಟು ಶಬ್ದ ಬಳಸಿದ್ರು ಬಾಬಾ? ಸದಾ ಏನಂದ್ರು ಬಾಬಾ? ಸದಾ ಸಂಪನ್ನತೆ ಕಾಣಬೇಕು, अलौकिकತೆ ಕಾಣಬೇಕು ಅಲ್ವಾ. ಆಮೇಲೆ ಮುಖ ಹರ್ಷಿತ ಇರಬೇಕು, ಏಕರಸವಾಗಿರ್ಬೇಕು. ಸಾಧಾರಣ ಕಾರ್ಯ ಮಾಡ್ತಾ ಇದ್ರು ಮುಖದಲ್ಲಿ ನ್ಯಾರ ಪ್ಯಾರ ಅನುಭವ ಹೋತಾ ಹೈ. कोई भी समय अचानक कोई भी आत्मा आपके सामने आ जाए, ಯಾರೋ ಒಬ್ರು ಸಡನ್ ನಮ್ಮ ಎದುರಿಗೆ ಬಂದ್ರಪ್ಪ, तो आपके वाइब्रेशन से बोलचाल से यह समझेंगे कि यह अलौकिक फरिश्ते ही। ಬಾಬಾ ಹೇಳ್ತಾರೆ, ಅಚಾನಕ್ ಯಾರೋ ನಮ್ಮ ಎದುರಿಗೆ ಬಂದರು, ನಮ್ಮ ಹತ್ತಿರ ಬಂದ ಕೂಡಲೇ, ನಮ್ಮ ವೈಬ್ರೇಷನ್ ನೋಡಿದ ಕೂಡಲೇ, ನಮ್ಮ ಮಾತು ನಡತೆ ನೋಡಿದ ಕೂಡಲೇ ಅವರಿಗೆ ಫೀಲ್ ಆಗಬೇಕು, ಇವರು अलौकिक ಫರಿಶ್ತೆಗಳು, ಇವರು अलौकिक फरिश्तेಗಳು। क्योंकि आज का दिन संगम का दिन है, पुराना जा रहा है। ಯಾಕೆಂದ್ರೆ 31/12/99 ಸಂಗಮದ ದಿನ. ಯಾವ್ದ್ಯಾವ್ದರ ಸಂಗಮ? 1999 ಮತ್ತು 2000 ಇಸವಿಯ ಸಂಗಮದ ದಿನ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಳೆಯಿಂದ ಹೊಸ ಶತಮಾನ ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ದಿನ ಸಂಗಮದ ದಿನ. पुराना जा रहा है, नया आ रहा है। तो क्या नवीनता विश्व के आगे दिखाई दे? विश्वದ ಮುಂದೆ ಯಾವ ನವೀನತೆ ಕಂಡು ಬರಬೇಕು? अंदर याद रहता है, वह समझते ही वह बात अलग है। लेकिन स्थापना के समय को सोचो, ಈ ಸ್ಥಾಪನೆಯ ಸಮಯವನ್ನ ಯೋಚಿಸಿರಿ.
कितना समय स्थापना का बीत गया. ಎಷ್ಟು ಸಮಯ ಕಳೆದು ಹೋಯ್ತು? ಸ್ಥಾಪನೆಯ ಸಮಯ 1936ರಿಂದ 2000 ಇಸವಿಯ ತನಕ ಎಷ್ಟು ವರ್ಷ ಕಳೆದು ಹೋಯ್ತು? ಎಷ್ಟಾಯ್ತು? 64 ವರ್ಷ. बीत गया. बीते हुए समय के प्रमाण बाकी कितना समय तोड़ा रहा हुआ है. ಕಳೆದು ಹೋದದ್ದು ಲೆಕ್ಕ ಮಾಡಿದೆವು, ಇನ್ನು ಉಳಿದಿರುವುದು ಎಷ್ಟು ಸಮಯ ಉಳಿದಿದೆ. ಬಾಬಾ ಹೇಳ್ತಾರೆ, ತೋ ಕ್ಯಾ ಅನುಭವ ಹೋನಾ ಚಾಹಿಯೆ. ಏನು ಅನುಭವ ಆಗ್ಬೇಕು? ಅದಕ್ಕೆ ನಾವೀಗ ಅಲೌಕಿಕ ಫರಿಷ್ಠ ಅಂತ ಅನುಭವ ಮಾಡ್ಬೇಕಂತ ಬಾಬಾ ಆ ಪಾಯಿಂಟಿಗೆ ನಮ್ಮನ್ನ ಕರ್ಕೊಂಡ್ಬರ್ತಿದ್ದಾರೆ. बाबा ಹೇಳ್ತಿದ್ದಾರೆ, बाप दादा जानते हैं बहुत अच्छे अच्छे पुरुषार्थ भी कर रहे हैं, उड़ भी रहे हैं, लेकिन बाप दादा इस 21वीं सदी में 21ನೇ ಶತಮಾನದಲ್ಲಿ ನವೀನತಾ देखने चाहते हैं. 1999 ಬಿಟ್ಟು 2000ಕ್ಕೆ ನಾವು ಕಾಲಿಡ್ತಿದ್ದೀವಿ ಅಂತಂದ್ರೆ 21ನೇ ಶತಮಾನ. ಏನು ನವೀನತೆಯನ್ನ ತೋರಿಸ್ತೀರಿ? ಸಬ್ ಅಚ್ಚೆ ಹೋ, सब विशेष भी हो, सब महान भी हो, लेकिन बाप की प्रत्यक्षता का आधार, बाप की प्रत्यक्षता का आधार ವಿಶೇಷಾತ್ಮ ಇದ್ದೀರಿ, ಮಹಾನಾತ್ಮ ಇದ್ದೀರಿ, ಅಲೌಕಿಕ ಇದ್ದೀರಿ, ನ್ಯಾರ ಪ್ಯಾರ ಇದ್ದೀರಿ, ಹರ್ಷಿತ ಮುಖ ಇದ್ದೀರಿ, ಎಲ್ಲ ಓಕೆ. ಬಾಬಾ ಹೇಳ್ತಿದ್ದಾರೆ, ಈಗ ತಂದೆಯನ್ನ ಪ್ರತಿಷ್ಠಿತಗೊಳಿಸುವಂತ ಆಧಾರ साधारण कार्य में रहते हुए भी फरिश्ते की चाल और हाल हो. ತಂದೆಯನ್ನು ಪ್ರತ್ಯಕ್ಷಗೊಳಿಸಲಿಕ್ಕೆ ಏನಾಧಾರ? ಸಾಧಾರಣ ಕಾರ್ಯ ಮಾಡುತ್ತಿದ್ದರೂ ಫರಿಷ್ಠಾ ರೂಪದ ನಡತೆ ಮತ್ತು ಸ್ಥಿತಿ ಇರಬೇಕು. ಹಾಲ್ ಮತ್ತೆ ಚಾಲ್ ಅಲ್ವಾ? ಸ್ಥಿತಿ ಫರಿಷ್ಠಾ ಸ್ಥಿತಿ ಇರಬೇಕು, ನಡತೆನೂ ಫರಿಷ್ಠಾ ನಡತೆ ಇರಬೇಕು. ಆವಾಗ ಬಾಪ್ತಾದರವರನ್ನ ನಾವು ವಿಶ್ವದ ಮುಂದೆ ಪ್ರತ್ಯಕ್ಷಗೊಳಿಸಲಿಕ್ಕೆ ಸಾಧ್ಯ. ಬಾಪ್ತಾದ ये नहीं देखने चाहते, बात ऐसी थी, काम ऐसा था, ಸರ್ಕಮ್ಸ್ಟೆನ್ಸ್ ಐಸೇ थे, ಸಮಸ್ಯೆ ಐಸೇ थी, ಇವೆಲ್ಲ ನಾನು ನೋಡಂಗಿಲ್ಲ ಅಂತಾರೆ ಬಾಬಾ. ಮಕ್ಕಳು ಕೆಲವೊಮ್ಮೆ ನೆಪ ಹೇಳ್ತಾರಲ್ಲ, ನಾವು ಹೇಳೋ ನೆಪ ಎಲ್ಲ ಈಗ ಬಾಬಾನೇ ಹೇಳ್ಬಿಡ್ತಾರೆ, ಇವೆಲ್ಲ ನೆಪ ನಡೆಯಂಗಿಲ್ಲ. ಏನಂತ ಹೇಳ್ಕೊಂಡು, ಇಲ್ರಿ ಭಾಳ ಸಮಸ್ಯೆ ಇತ್ತು, ಪರಿಸ್ಥಿತಿಯೇ ಹಂಗಿತ್ತು, ಕೆಲಸ ಹಿಂಗಿತ್ತು, ಮಾತೇ ಹಂಗಿತ್ತು ನೋಡ್ರಿ. ಬಾಬಾ ಹೇಳ್ತಿದ್ದಾರೆ, ಇಸಲಿಯೇ ಸಾಧಾರಣತಾ ಆಗಯಿ. ಈ ಟೈಪ್ ಇದ್ದದಕ್ಕೆ ನಾನು ಸಾಧಾರಣತೆಯಲ್ಲಿ ಬಂದ್ಬಿಟ್ಟೆ. ಬಾಬಾ ಹೇಳ್ತಿದ್ದಾರೆ, ಯಹ ನಹಿ ದೇಖ್ನೆ ಚಾತೆ. ಬಾಬಾ ಇವೆಲ್ಲ ನೋಡ್ಲಿಕ್ಕೆ ಬಯಸುವುದಿಲ್ಲ. ಏನ್ ನೋಡ್ಲಿಕ್ಕೆ ಬಯಸ್ತಾರೆ ಬಾಬಾ? ಫರಿಷ್ಠಾ ಸ್ವರೂಪ್ ಅರ್ಥಾತ್ ಸ್ಮೃತಿ ಸ್ವರೂಪ ಮೇ ಹೋ, ಸಾಕಾರ ಮೇ ಬಿ ಹೋ. ನಾನು ಫರಿಷ್ಠಾ ಅನ್ನೋದು ಸ್ಮೃತಿಯಲ್ಲಿಯೂ ಇರ್ಬೇಕು, ಸಾಕಾರದಲ್ಲಿಯೂ ಇರ್ಬೇಕು. ಅಂದ್ರೆ ಹಾಲ್ ಬಿ ಅವ್ರ ಚಾಲ್ ಬಿ ಸ್ಮೃತಿಯಲ್ಲಿಯೂ ಇರಬೇಕು, ನೋಡೋರಿಗೆ ಸಾಕಾರದಲ್ಲಿಯೂ ಕಾಣಬೇಕು. ಒಮ್ಮೆ ಬಾಬಾ ಚಾಲ್ ಮತ್ತೆ ಹಾಲ್ ಅಂತ ಬಳಸಿದ್ರು, ಈಗ ಬಾಬಾ ಸ್ಮೃತಿ ಸ್ವರೂಪ್ ಮತ್ತೆ ಸಾಕಾರ ರೂಪ್ ಅಂತ ಬಯಸ್ತಿದ್ದಾರೆ. ಯಾವ ರೂಪ ಕಾಣ್ಬೇಕ? ಸ್ಮೃತಿಯಲ್ಲಿ ಹೆಂಗಿರ್ಬೇಕು? ನಾನು ಫರಿಷ್ಠಾ ಸ್ವರೂಪ. ಸಾಕಾರದಲ್ಲಿ ಹೆಂಗಿರ್ಬೇಕು? ನಾನು ಫರಿಷ್ಠಾ ಸ್ವರೂಪ. सिर्फ समझने तक नहीं, सिर्फ स्मृति तक नहीं, स्वरूप में हो. स्वरूप ನನ್ನ ಆತ್ಮನೇ फरिश्ता स्वरूप. ऐसा परिवर्तन किसी समय भी, किसी हालत में भी अलौकिक स्वरूप अनुभव हो. ಸ್ವರೂಪನೇ ಫರಿಷ್ಠಾ. ಬರೇ ಸ್ಮೃತಿ ಅಷ್ಟೇ ಅಲ್ಲ, ಸ್ವರೂಪನೇ ಫರಿಷ್ಠಾ, ಸಾಕಾರದಲ್ಲಿಯೂ ಫರಿಷ್ಠಾ. ಈ ರೀತಿ ಇದ್ರೆ ಅಲೌಕಿಕ ಸ್ವರೂಪ ಬೇರೆಯವರಿಗೂ ಸಹ ಅನುಭವ ಆಗ್ತದೆ. ಐಸೆ ಹಿ ಯಾ ಥೋಡಾ ಬದಲ್ತಾ ಹೈ, ಜೈಸಿ ಬಾತ್ ವೈಸಾ ಅಪನಾ ಸ್ವರೂಪ್ ನಹಿ ಬನಾವೋ.
ಏನೋ ಮಾತು ಬಂತು, ಸ್ವರೂಪ ಚೇಂಜ್ ಆಗೋದು. ಇನ್ನೊಬ್ರು ಏನೋ ಮಾತಾಡಿದ್ರು, ಸ್ವರೂಪ ಚೇಂಜ್ ಆಗೋದು. ಮಾತಿಗೆ ತಕ್ಕಂತೆ ಸ್ವರೂಪ ಬದಲಾಗಬಾರದು. ಬಾತ್ ಆಪಕ್ಕೋ ಕ್ಯೂ ಬದಲೆ? ಯಾವುದೋ ಮಾತು ಬಂತಪ್ಪ, ಆ ಮಾತುಗಳು ನನ್ನನ್ನು ಯಾಕೆ ಬದಲು ಮಾಡಬೇಕು? ಆಪ ಬಾತುಕೋ ಬದಲು ನೀವು ಆ ಮಾತನ್ನ ಬದಲು ಮಾಡಿ. ಮಾತು ಬಂತು, ಸ್ಥಿತಿ ಏರ್ಪೇರು, ಮುಖ ಏರ್ಪೇರು, ಇದು ಯಾಕೆ? ಮಾತು ನಮ್ಮನ್ನ ಬದಲು ಮಾಡೋದಾ? ಅದು ಸರಿಯಲ್ಲ. ನಾವೇ ಮಾತನ್ನ ಬದಲು ಮಾಡಬೇಕು. ಬೋಲ್ आपको बदले या आप बोल को बदलो. ಪರಿವರ್ತನ್ ಕಿಸ್ಕೋ ಕಾ ಜಾತಾ ಹೈ? ಯಾರು ಬದಲಾಗಬೇಕಾ? ಯಾವುದಕ್ಕೆ ಪರಿವರ್ತನೆ ಅಂತ ಕರೆಯಲಾಗ್ತದೆ? प्रैक्टिकल लाइफ का सैंपल किसको कहा जाता? जैसा समय, जैसा सर्कमस्टेंस, वैसे स्वरूप बने. यह तो साधारण लोगों का भी होता है. ಪರಿಸ್ಥಿತಿಗೆ ತಕ್ಕಂತೆ ಅಲ್ವಾ, ಸಮಯಕ್ಕೆ ತಕ್ಕಂತೆ ರೂಪ ಬದಲಾಗುವುದು. ಸಾಮಾನ್ಯ ಜನನು ಬದಲಾಗ್ತಾರೆ. ಕೆಲವೊಮ್ಮೆ ಒಳ್ಳೆ ನಗ್ನಗ್ತಾ ಇರ್ತಾರೆ, ಯಾರೋ ಸ್ವಲ್ಪ ಬೈದ ಕೂಡಲೇ ಮುಖ ಏನಾಗ್ತದೆ, ಚೇಂಜ್ ಆಗ್ತದೆ, ಬದಲಾಗೋದು. ಇದು ಸಾಧಾರಣ ಜನನು ಬದಲಾಗ್ತಾರೆ. ಲೇಕಿನ್ ಫರಿಷ್ಠಾ ಹೇಳಿ ಏನರ್ಥ? ಮೊದಲಂದ್ರು ಬಾಬಾ, ಫರಿಷ್ಠಾ ಸ್ವರೂಪ ಅಂದ್ರೆ ಸ್ಮೃತಿ ಸ್ವರೂಪ ಮೇ ಬಿ ಹೋ, ಸಾಕಾರ ರೂಪ ಮೇ ಬಿ ಹೋ. ಸ್ಮೃತಿಯಲ್ಲಿ ಸ್ವರೂಪ, ಸಾಕಾರದಲ್ಲಿಯೂ ಅದೇ ರೀತಿ ಇರಬೇಕು ಅಂಥವರು ಫರಿಷ್ಠಾ ಸ್ವರೂಪ. ಈಗ ಅಂತಾರೆ ಬಾಬಾ, ಫರಿಷ್ಠಾ ಅಂದ್ರೆ ಅರ್ಥ जो पुराने व साधारण हाल चाल से भी परे. ಹಳೆಯ ಮತ್ತು ಸಾಧಾರಣ ರೂಪದ ನಡತೆಯಿಂದ, ಗುಣದಿಂದ ಭಿನ್ನ ಇರಬೇಕು. ಸಾಧಾರಣ ಮತ್ತು ಹಳೆಯ ಹಾಲ್ ಚಾಲ್ನಿಂದ ಭಿನ್ನ ಇರಬೇಕು. ಹಾಲ್ ಚಾಲ್ ಅಂದ್ರೆ ಅರ್ಥ ಏನು? ಸ್ಮೃತಿ ಮತ್ತು ಸಾಕಾರ, ಸ್ಮೃತಿ ಸ್ವರೂಪ ಮತ್ತು ಸಾಕಾರ ರೂಪ. ಇದರಲ್ಲಿ ಹಳತ್ತು ಕಂಡು ಬರಬಾರದು, ಸಾಧಾರಣನೂ ಇರಬಾರ್ದು, ಅಲೌಕಿಕವಾಗಿಯೇ ಇರಬೇಕು. ಹಾಗಾದರೆ ಅವರು ಫರಿಷ್ಠಾ. ಅಭಿ ಆಪ್ಕಿ ಟಾಪಿಕ್ ಹೈ ಸಮಯ ಕಿ ಪುಕಾರ್. ಇವತ್ತಿನ ಟಾಪಿಕ್ ಅಂತಾರೆ ಬಾಬಾ ಯಾವುದು? ಸಮಯದ ಕರೆ, ಸಮಯದ ಮೊರೆ. तो अभी समय की पुकार आप विशेष महान आत्माओं के प्रति यही है. ಸಮಯ ಏನು ಮೊರೆ ಇಡ್ತಾ ಇದೆ? ನಾವು ವಿಶೇಷ ಮಹಾನ್ ಆತ್ಮಗಳ ಪ್ರತಿ ಸಮಯ ಮೊರೆ ಇಡ್ತಾ ಇದೆ. ಏನಂದ್ರೆ ಅಭಿ ಫರಿಷ್ಠಾ ಅರ್ಥಾತ್ ಅಲೌಕಿಕ ಜೀವನ್ ಸ್ವರೂಪ ಮೇ ದಿಖಾಯಿ ದೇ. ಸಮಯ ಕಾಯ್ತಾ ಇದೆ ನಮ್ಮ ಫರಿಷ್ಠಾ ರೂಪವನ್ನ ನೋಡ್ಲಿಕ್ಕೆ, ಅಲೌಕಿಕ ಜೀವನ ಸ್ವರೂಪದಲ್ಲಿ ನೋಡ್ಲಿಕ್ಕೆ. ಯಾವುದು ಕಾಯ್ತಾ ಇದೆ? ಸಮಯ ಕಾಯ್ತಾ ಇದೆ, ಮೊರೆ ಇಡ್ತಾ ಇದೆ. ಕ್ಯಾ ಯಹ ಹೋ ಸಕ್ತಾ ಹೈ? ಸಾಧ್ಯ ಇದೆನಾ? ಸಮಯ ಹೇಳ್ತಾ ಇದೆ, ನೀವು ಫರಿಷ್ಠಾ ರೂಪದಲ್ಲಿ ನನಗೆ ಯಾವಾಗ ಕಾಣ್ತೀರಿ, ಯಾವಾಗ ದರ್ಶನ ಕೊಡ್ತೀರಿ? ಬಾಬಾ ಅಂತಾರೆ ಸಮಯ ಮೊರೆ ಇಡ್ತಾ ಇದೆ. ಫರಿಷ್ಠಾ ಅಂದ್ರೆ ಅರ್ಥ ಅಲೌಕಿಕ ಜೀವನ್ ಸ್ವರೂಪ್. ಅಲೌಕಿಕ ಜೀವನ್ ಸ್ವರೂಪ್, ಜೀವನದ ಸ್ವರೂಪದಲ್ಲಿ ಅಲೌಕಿಕತೆ ಕಾಣಬೇಕು, ಅದೇ ಫರಿಷ್ಠಾ. ಬಾಬಾ ಅಂತಾರೆ ಟೀಚರ್ಸ್ ಬೋಲೋ ಹೋ ಸಕ್ತಾ ಹೈ. ಕಬ್ ಹೋಗಾ? हो सकता है तो बहुत अच्छी बात है. कब होगा? हाँ ಸಾಧ್ಯ ಇದೆ ಬಾಬಾ, ಯಾವಾಗ ಆಗ್ತದೆ ಹಂಗಾದ್ರೆ ಅಂತ ಕೇಳ್ತಾರೆ ಬಾಬಾ. 1 साल चाहिए, 1 ವರ್ಷ ಬೇಕಾ? 2000 पूरा हो जाए, 2000 ईस्वी पूर्ण ಆಗೋ ತನಕನ? जो समझते हैं कुछ समय तो चाहिए, चलो 1 साल नहीं 6 मास. ಓಕೆನಾ? 1 ವರ್ಷ ಬೇಡಪ್ಪ, ಹಂಗಾರೆ 6 ತಿಂಗಳಲ್ಲಿ ಆಗ್ತೀರಾ? 6 ಮಾಸ್ ನಹಿ 3 ಮಾಸ್. ಹಾ 6 ತಿಂಗಳು ಬೇಡ, ಹಂಗಾರೆ 3 ತಿಂಗಳಲ್ಲಿ ಆಗ್ತೀರಾ? ಸುಮ್ಮನಿದ್ದೀರಲ್ಲ, ಹೇಳಿ ಬಾಬನಿಗೆ. ಇಲ್ಲ ಬಾಬಾ 1 ವರ್ಷ ಬೇಕು, 6 ತಿಂಗಳು ಬೇಕು, 3 ತಿಂಗಳು ಬೇಕು. ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ. ಇಸ್ಮೆ ಹಾತು ನೈ ಉಟಾತೆ. ಬಾಬಾ ಅಂತಾರೆ 1 ವರ್ಷ ಅಂದ್ರೂ ಕೈ ಎತ್ತುತ್ತಾ ಇಲ್ಲ, 6 ತಿಂಗಳಂದ್ರೂ ಕೈ ಎತ್ತುತ್ತಾ ಇಲ್ಲ, 3 ತಿಂಗಳಂದ್ರೂ ಕೈ ಎತ್ತುತ್ತಾ ಇಲ್ಲ. आपका स्लोगन क्या है? आपका स्लोगन क्या है? याद है? स्लोगन क्या है? अब नहीं तो कब नहीं. ये स्लोगन किसका है?
ಬ್ರಾಹ್ಮಣೋं का है या ದೇವತಾओं का? ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಇದು ಬ್ರಾಹ್ಮಣರ ಸ್ಲೋಗನ ಅಥವಾ ದೇವತೆಗಳ ಘೋಷಣಾ ವಾಕ್ಯನೋ? ಬಾಬಾ ಕೇಳ್ತಿದ್ದಾರೆ ಬ್ರಾಹ್ಮಣೋं का है ना इस नई सदी में, ಈ ಹೊಸ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಬಾಪ್ ದಾದಾ ಯಹಿ देखने चाहते हैं, बाप दादा यही देखने चाहते हैं कि कुछ भी हो जाए लेकिन अलौकिकता नहीं जाए. ಏನಾದರೂ ಆಗಲಿ ಅಲೌಕಿಕತೆ ಹೋಗದಿರಲಿ, ಅಲೌಕಿಕತೆ ಹೋಗದಿರಲಿ. ಯಾವುದ್ಯಾವ್ದ್ರಲ್ಲಿ ಅಂತ ಬಾಬಾ ಹೇಳಿದ್ರು? ಅಲೌಕಿಕತೆ ಚೆಹರ, ಚಲನ್, ಚಾಲ್, ದೃಷ್ಟಿ, ವೃತ್ತಿ, ವೈಬ್ರೇಷನ್ ಎಲ್ಲದರಲ್ಲೂ ಏನು ಕಾಣಬೇಕು? ಅಲೌಕಿಕತೆ. ಸ್ಮೃತಿಯಲ್ಲಿಯೂ ಸ್ವರೂಪದಲ್ಲಿಯೂ ಕರ್ಮದಲ್ಲಿಯೂ ಅಲೌಕಿಕತೆ ಕಂಡು ಬರಬೇಕು. ಸಾಕಾರ ರೂಪದಲ್ಲಿದ್ದಾಗಲೂ ಸಾಧಾರಣ ಕೆಲಸ ಮಾಡ್ತಾ ಇದ್ರೂ ಅಲೌಕಿಕತೆ ಕಂಡು ಬರಬೇಕು. ಕೆಲಸ ಸಾಧಾರಣ ಇರ್ಬೋದು, ಆದರೆ ಅಲೌಕಿಕ. ಬಾಬಾ ಅಂತಾರೆ ಎಂಥ ಪರಿಸ್ಥಿತಿಯಲ್ಲಿಯೂ ಸ್ಮೃತಿ ಸ್ವರೂಪ ಮೇ ಬಿ ಹೋ, ಸಾಕಾರ ರೂಪ ಮೇ ಬಿ ಅಲೌಕಿಕತಾ. ಯಾವ ಸಮಯದಲ್ಲಿ ಅಂತಾರೆ ಬಾಬಾ? 21ನೇ ಶತಮಾನದಲ್ಲಿ ಬಾಪ್ ದಾದಾ ಇದನ್ನ ನೋಡಲು ಬಯಸುತ್ತಿದ್ದಾರೆ. ಕುಚ್ ಭಿ ಹೋ ಜಾಯ್, ಕುಚ್ ಭಿ ಹೋ ಜಾಯ್, ಅಲೌಕಿಕತಾ ನಹಿ ಜಾಯೇ. ಇಸ್ಕೆ ಲಿಯೆ ಸಿರ್ಫ್ ಸರಿ. ಹಂಗಾರೆ ಪ್ರತಿಯೊಂದರಲ್ಲಿಯೂ ಅಲೌಕಿಕತೆ ಕಂಡು ಬರಬೇಕು, ನ್ಯಾರ ಪ್ಯಾರ ಕಂಡು ಬರಬೇಕು, ಮುಖ ಹರ್ಷಿತವಾಗಿರ್ಬೇಕು ಅಲ್ವಾ? ಎಷ್ಟು ವಿಶೇಷ ಅನಿಸ್ಬೇಕು. ಹತ್ತಿರ ಬಂದ ಕೂಡಲೇ ವೈಬ್ರೇಷನ್ ಫೀಲ್ ಆಗಬೇಕು ಮತ್ತೊಬ್ಬರಿಗೆ. ಸಾಧಾರಣ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಎಷ್ಟು ಅಲೌಕಿಕ ಇದ್ದಾರೆ, ಎಷ್ಟು ಮಹಾನ್ ಇದ್ದಾರೆ, ಎಷ್ಟು ವಿಶೇಷ ಇದ್ದಾರೆ ಇವರು ಫರಿಷ್ಠಾ ಸ್ವರೂಪದಲ್ಲಿದ್ದಾರೆ. ಇದು ಮತ್ತೊಬ್ಬರಿಗೆ ಕಂಡು ಬರಬೇಕು. ಇದಕ್ಕೆ ಸಮಯ ಎಷ್ಟು? ಹಬ್ಬ. ನಮ್ಮ ಸ್ಲೋಗನ್ ಏನು? ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈಗಿಂದಲೇ, ಈ ಕ್ಷಣದಿಂದಲೇ. ಹಾಗಾದರೆ ದಿಢೀರಂತ ನಾನು ಆ ರೀತಿ ಇರಬೇಕಪ್ಪ. 4 शब्दों का अटेंशन रखना पड़े. वो क्या है? ಹೆಜ್ಜೆ ಹೆಜ್ಜೆಗೂ ಬಾಬಾ ಹೇಳ್ತಿದ್ದಾರೆ ಅಲೌಕಿಕವಾಗಿಯೇ ನಾನು ಕಂಡು ಬರಬೇಕು, ನಾನು ಫರಿಷ್ಠಾಂಗಿರಬೇಕು ಅಂತ ಅನುಭವ ಆಗ್ಲಿಕ್ಕೋಸ್ಕರ 4 ಶಬ್ದದ ಕಡೆಗೆ ಗಮನ ಕೊಡಿ. ವಹ ಬಾತ್ ನೈ ನಹಿ ಹೈ, ಹೊಸ ಮಾತಲ್ಲ, ಪುರಾನಿ ಹೈ, ಸಿರ್ಫ್ ರಿವೈಸ್ ಕರಾ ರಹೇ ಹೈ. ಇದು ಹಳೆಯ ಮಾತು, ಕೇವಲ ರಿವೈಸ್ ಮಾಡ್ತಾ ಇದ್ದೀನಿ ಅಂತಾರೆ ಬಾಬಾ. 4 ಶಬ್ದ ಹೇಳಿ ಹಳೆಯ ಮಾತು ನೆನ್ಪು ಮಾಡ್ಕೊಳ್ಳಿ. ಹಳೆಯ ಮಾತು ನೆನ್ಪು ಮಾಡ್ಕೊಳ್ಳಿ. ಬಾಬಾ ಹೇಳಿದ ಮೇಲೆ ನಿಮಗೆ ಅಯ್ಯೋ ಇದು ಗೊತ್ತಿದೆಲ್ಲ ನನಗೆ ಅಂತೀರಿ. ಬಾಬಾ ಹೇಳೋಕ್ಕಿಂತ ಮೊದಲು ಹೇಳಿ 4 ಮಾತು, ಹೊಸ ಮಾತಲ್ಲ, ಹಳೆಯದು, ಇವತ್ತು ಮತ್ತೆ ಪುನಃ ರಿವೈಸ್ ಮಾಡ್ತಾ ಇದ್ದೀನಿ ಅಂತಾರೆ ಬಾಬಾ. 1ನೇದು ಏಕ ಬಾತ್ ಶುಭ ಚಿಂತಕ್, ಶುಭ ಚಿಂತಕ್. 2ನೇದು ಶುಭ ಚಿಂತನ್. 2ನೇದು ಯಾವುದು? ಶುಭ ಚಿಂತನ್. ತೀಸರಾ ಶುಭ ಭಾವನಾ, ಶುಭ ಭಾವನೆ. ಯಹ ಭಾವನಾ ನಹಿ ಯಹ ಬದಲೇ ತೋ ಮೈ ಬದಲು, ಆ ರೀತಿ ಅಲ್ಲ. ಅವರು ಬದಲಾದ್ರೆ ನಾ ಬದಲಾಗೋದು, ಉಸ್ಕೆ ಪ್ರತಿ ಭೀ ಶುಭ ಭಾವನಾ. ಅವರು ಬದಲಾದ್ರೂ ನಾ ಬದಲಾಗೋದಲ್ಲ. ಯಾರು ನಮ್ಮನ್ನು ಬದಲು ಮಾಡ್ಲಿಕ್ಕೆ ಬರ್ತಾರಲ್ಲ ಅವರ ಪ್ರತಿನೂ ಶುಭ ಭಾವನೆ, ಅಪ್ಪನೇ ಪ್ರತಿನೂ ಶುಭ ಭಾವನೆ. ನನ್ನ ಪ್ರತಿನೂ ಶುಭ ಭಾವನೆ ಇರಬೇಕು, ಅವರ ಪ್ರತಿನೂ ಶುಭ ಭಾವನೆ ಇರಬೇಕು. ಅವ್ರು ಏನೋ ಹೇಳಲಿಕ್ಕೆ ಬಂದರು ನಾನು ಬದಲಾಗಿ ಬಿಡೋದಲ್ಲ. ಅವರ ಪ್ರತಿನೂ ನಮ್ಮನ್ನು ಬದಲು ಮಾಡಲಿಕ್ಕೆ ಬಂದವರ ಪ್ರತಿನೂ ಏನಿರಬೇಕು? ಶುಭ ಭಾವನೆ. ಎಷ್ಟಾಯ್ತು ಅಲ್ಲಿಗೆ? ಶುಭ ಚಿಂತಕ, ಶುಭ ಚಿಂತನೆ, ಶುಭ ಭಾವನೆ. 4ನೇದ್ದು ಶುಭ ಶ್ರೇಷ್ಠ ಸ್ಮೃತಿ और स्वरूप. शुभ श्रेष्ठ स्मृति और स्वरूप. ಶುಭ ಸ್ಮೃತಿ, ಶುಭ ಶ್ರೇಷ್ಠ ಸ್ಮೃತಿ ಮತ್ತು ಸ್ವರೂಪ. ಬಾಬಾ ಅದೊಂದು ಶಬ್ದ ಇವತ್ತು ವಿಶೇಷ ಬಳಸ್ತಿದ್ದಾರೆ. ಫರಿಷ್ಠಾ ಸ್ವರೂಪ, ಸ್ಮೃತಿ ಸ್ವರೂಪ ಮೇ ಹೋ, ಸಾಕಾರ ರೂಪ ಮೇ ಹೋ.
ಅಂತ ಬಾಬಾ ಬಳಸಿದ್ರಲ್ವಾ. ಶುಭ ಶ್ರೇಷ್ಠ ಸ್ಮೃತಿಯಲ್ಲಿಯೂ ಇರಬೇಕು, ಸ್ವರೂಪದಲ್ಲಿಯೂ ಇರಬೇಕು. ಬಸ್ ಏಕ ಶಬ್ದ ಯಾವ್ದಾಯ್ತು? ಏಕ ಶಬ್ದ ಶುಭ. ಏಕ ಶಬ್ದ ಯಾದ್ ಕರ್ ಲೋ, ಇಸ್ಮೇ ಚಾರಿ ಬಾತೆ ಆ ಜಾಯೇಗಿ. ಹೇಳಿ ಈಗ ಒಮ್ಮೆ. ಶುಭ ಚಿಂತಕ, ಶುಭ ಚಿಂತನೆ, ಶುಭ ಭಾವನೆ, ಶುಭ ಶ್ರೇಷ್ಠ ಸ್ಮೃತಿ ಮತ್ತು ಸ್ವರೂಪ. बाबा ಹೇಳ್ತಾರೆ ये चार बातें आ जाएगी, बस हमको सब में ಯಾವ ಶಬ್ದ? ಶುಭ ಸ್ಮೃತಿ ಮೇ ರಖನಾ ಹೈ. ಎಲ್ಲದರಲ್ಲಿಯೂ ಶುಭ ಅನ್ನುವ ಸ್ಮೃತಿಯನ್ನ, ಆ ಶಬ್ದವನ್ನ ಸ್ಮೃತಿಯಲ್ಲಿ ಇಟ್ಕೋಬೇಕು. ಸುನಾತ ಬಹುತ ಬಾರಿ ಏನ, ನಾನು ಈ ರೀತಿ ಭಾಳ ಬಾರಿ ಹೇಳಿನಲ್ವಾ ಅಂತಾರ ಬಾಬಾ. ಸುನಾಯ ಬಿ ಬಹುತ ಬಾರಿ ಏನ, ನೀವು ಭಾಳ ಬಾರಿ ಕೇಳಿದಿರಲ್ವಾ, ನಾನು ಭಾಳ ಬಾರಿ ಹೇಳಿದ್ದೀನಲ್ವಾ. ಅಬ್ಬ ಈಗೇನ್ ಮಾಡೋಣ? ಬಾಬಾ ಬಹಳ ಬಾರಿ ಹೇಳಿದ್ದಾರೆ, ನಾವು ಬಹಳ ಬಾರಿ ಕೇಳಿದ್ದೀವಿ. अब और ಸ್ವರೂಪ में लाने का ಅಟೆನ್ಷನ್ रखना है. ಸ್ವರೂಪದಲ್ಲಿ ತರುವ ಗಮನವನ್ನ ಹರಿಸಿರಿ. बाप दादा जानते हैं कि बनना तो इन्हों को ही है, और जो आने वाली भी है वो साकार रूप में तो आप लोगों को ही देखते हैं. ನಾವೇ ಆಗ್ಬೇಕಲ್ಲ. ಯಾರು ಬಾಬನ ಮುಂದೆ ಸಮ್ಮುಖದಲ್ಲಿ ಕುಂತಾರೋ ಅವರೇ ಈ ರೀತಿ ಇರ್ಬೇಕಲ್ಲ. ಈಗ ಬಾಬಾ ಅಂತಿದ್ದಾರೆ, ಮುಂದಕ್ಕೆ ಬರೋರು ನಮ್ಮನ್ನೇ ನೋಡ್ತಾರಲ್ವಾ. ಅದಕ್ಕೆ ನಾವೀಗ ಬಾಬಾ ಹೇಳಿದಂತೆ ಈ ರೀತಿ ಏನಾಗ್ಬೇಕಂತಾರೆ ಬಾಬಾ? ಸ್ವರೂಪದಲ್ಲಿ ತರುವುದರ ಕಡೆಗೆ ಗಮನ ಹರಿಸಿರಿ. ಬಾಬಾ ಮೊದಲೇ ಹೇಳಿದ್ದಾರೆ, ಇದಕ್ಕೆ ಯಾವ ನೆಪನು ಹೇಳತಕ್ಕದ್ದಲ್ಲ. ಏನೇನ್ ನೆಪ ಅಂದ್ರು ಬಾಬಾ? ಯಾವ ನೆಪನು ಹೇಳಬಾರ್ದು. ಯಾವ ನೆಪ ಅಂದ್ರು ಬಾಬಾ? बात ऐसी थी, काम ऐसा था, सर्कमस्टेंस ऐसे थे, समय ऐसी थी. बाबा अंतर यह नहीं देखने चाहते, अब नहीं तो कब नहीं. ಈ ರೀತಿ ನೀವು ಕಾರಣ ಹೇಳೋದೆಲ್ಲ ನಾನು ನೋಡ್ಲಿಕ್ಕೆ ಬಯಸುವುದಿಲ್ಲ. ಬಾಬಾ ಈಗ ಹೇಳ್ತಿದ್ದಾರಂದ್ರೆ ಈಗಿಂದಲೇ ಆ ರೀತಿ ನಾವಿರಬೇಕು. ನಮ್ಮಿಂದ ಅಲೌಕಿಕತೆ ಎಲ್ಲರಿಗೂ ಕಂಡು ಬರಬೇಕು. ನಮ್ಮ ಮಾತು, ನಡವಳಿಕೆ, ನಮ್ಮ ಸ್ಮೃತಿ, ನಮ್ಮ ಸ್ವರೂಪ, ಪ್ರಾಕ್ಟಿಕಲ್ ಲೈಫ್, ಸಾಧಾರಣ ಕಾರ್ಯ ಮಾಡ್ತಾ ಇದ್ರು फरिश्तों की चाल और चलन, चाल और हाल. फरिश्ता स्वरूप स्मृति स्वरूप में भी और साकार रूप में भी. अच्छा, आज वर्ष का अंत का दिन है. ಏನಂತಾರೆ ಬಾಬಾ? ವರ್ಷದ ಅಂತ್ಯದ ದಿನ. ಯಾವುದದು ವರ್ಷದ ಅಂತ್ಯದ ದಿನ? ಡಿಸೆಂಬರ್ 31, 1999. तो बाप दादा ने मेजॉरिटी बच्चों का वर्ष का पोता मिल देखा. क्या देखा होगा? मुख्य एक कारण देखा. ಇಡೀ ವರ್ಷದ ಮಕ್ಕಳ ಲೆಕ್ಕಪತ್ರವನ್ನು ಬಾಬಾ ನೋಡ್ತಾರೆ. ಏನು ನೋಡಿರ್ಬೋದು ಬಾಬಾ? ಮುಖ್ಯವಾಗಿ ಒಂದು ಕಾರಣವನ್ನ ನೋಡ್ತಾರೆ. बाप दादा ने देखा कि मिटाने और समाने की शक्ति कम है. ಮಿಟಾನ ಸಮಾನ. ಕೆಲವನ್ನ ನಾವು ಸರಿಸಬೇಕಾಗ್ತದೆ, ಕೆಲವನ್ನ ಅಳವಡಿಸ್ಕೋಬೇಕಾಗ್ತದೆ. ಈ ಶಕ್ತಿ ಕಡಿಮೆ ಇದೆ. ಮಿಟಾತೆ ಬಿ ಹೈ, उल्टा देखना, उल्टा सुनना, उल्टा सोचना, बीता हुआ भी मिटाते हैं ಅಲ್ವಾ. ಕೆಟ್ಟದ್ದು ನೋಡೋದು, ಕೇಳೋದು, ಕೆಟ್ಟದ್ದು ಯೋಚಿಸುವುದು, ಕಳೆದು ಹೋದದನ್ನ ಅದನ್ನ ಮಿಟಾತೆ. ಅದನ್ನ ಏನ್ ಮಾಡ್ಬೇಕು ನಾವು? ಮಿಟಾನ, ಅಳಿಸ್ಬೇಕು ಅದನ್ನ. लेकिन जैसे आप कहते हो ना कि एक है कॉन्शियस, दूसरा है सबकॉन्शियस, मिटाते ही. ಲೇಕಿನ್ ಬಾಬಾ ಅಂತಿದ್ದಾರೆ, ಈಗ ಉಲ್ಟಾ ನೋಡೋದು, ಉಲ್ಟಾ ಮಾತಾಡೋದು, ಉಲ್ಟಾ ಕೇಳೋದು, ಕಳೆದು ಹೋದುದನ್ನೆಲ್ಲ ಯೋಚನೆ ಮಾಡೋದು, ಮಾತಾಡೋದು, ಅದನ್ನ ನಾವು ಅಳಿಸಿ ಬಿಡ್ಬೇಕು. ಆದರೆ ಮಕ್ಕಳು ಏನ್ ಮಾಡ್ತಾರೆ? ಮಕ್ಕಳಲ್ಲಿ ಒಂದು ಕಾನ್ಶಿಯಸ್,
ಎರಡನೇದ್ದು ಸಬ್ ಕಾನ್ಶಿಯಸ್, ಒಂದು ಪ್ರಜ್ಞೆ, ಇನ್ನೊಂದು ಅಂತಃಪ್ರಜ್ಞೆ. ಮಿಟಾತೆ ಹಿ ಲೇಕಿನ್ मन की प्लेट कहो, स्लेट कहो, कागज कहो, कुछ भी कहो, पूरा नहीं मिटाते. क्यों नहीं मिटा सकते? ಬಾಬಾ ಅಂತಾರೆ ಮನಸ್ಸಿನ ಪ್ಲೇಟು ಅಥವಾ ಸ್ಲೇಟ್ ಅಂತ ಹೇಳಿ, ಪೇಪರ್ ಅಂತ ಹೇಳಿ, ಮನಸ್ಸನ್ನು ಏನಂತಾದರೂ ಹೇಳಿ, ಪೂರ್ತಿ ಅಳಿಸಿ ಹೋಗೋದಿಲ್ಲ. ಯಾಕೆ ಅಳಿಸಂಗಿಲ್ಲ ಪೂರ್ಣ? ಉಸ್ಕಾ ಕಾರಣ ಕ್ಯಾ ಹೈ? ಸಮಾನೆ ಕಿ ಶಕ್ತಿ ಪವರ್ಫುಲ್ ನಹೀ ಹೈ. ಈಗ ಏನೋ ಒಂದು ಉಲ್ಟಾ ನೋಡಿದೇವಪ್ಪ, ಅದನ್ನ ಅಳಿಸಿ ಬಿಡಬೇಕು. ಇವತ್ತಿನಿಂದ ಮತ್ತೆ ಅದು ನೆನಪಿಗೂ ಬರಬಾರ್ದು, ಅಳಿಸಿ ಬಿಡಬೇಕು ಪೂರ್ಣ. ಆದರೆ ಮಕ್ಕಳಲ್ಲಿ ಸಮಾನಕ್ಕೆ ಶಕ್ತಿ ಪವರ್ಫುಲ್ ಇಲ್ಲ. ಈಗ ಸ್ಲೇಟ್ ನೋಡ್ರಿ, ಚಂದ ಅಳಿಸ್ಬೇಕು ಅದನ್ನ, ಮತ್ತೆ ಹೊಸತು ಬರೀರಿ. ಹಳೆಯದನ್ನ ಪೂರ್ಣ ಅಳಿಸಿಲ್ಲ ಅಂದ್ರೆ ಹೊಸತು ಬರೆದ್ರೆ ಏನಾಗ್ತದ? ಅವಾಗ ಸ್ಪಷ್ಟವಾಗಿ ಕಾಣಿಸ್ತದ. समय अनुसार समा भी लेते लेकिन फिर समय पर निकल आता. ಕೆಲವು ಸಮಯ ಬಂತು, ಅದನ್ನು ಸಮಾವೇಶಗೊಳಿಸ್ಕೋತಾರೆ. ಯಾವುದೋ ಟೈಮಿಗೆ ಬಂದಾಗ ಎಲ್ಲ ಮತ್ತೆ ಪುನಃ ನೆನಪಿ ಬರ್ತದೆ. इसलिए जो 4 शब्द बाप दादा ने सुनाया वो सदा नहीं चलते. ಅದಕ್ಕೋಸ್ಕರ 4 ಶಬ್ದ ಹೇಳಿದ್ರಲ್ಲ ಬಾಬಾ, ಆ ಪ್ರಕಾರ ಸದಾ ಕಾಲಕ್ಕೂ ಮಕ್ಕಳಿಗೆ ನಡಿಲಿಕ್ಕಾಗುವುದಿಲ್ಲ. ಯಾವುದು 4 ಶಬ್ದ? ಶುಭ ಚಿಂತಕ, ಶುಭ ಚಿಂತನೆ, ಶುಭ ಭಾವನೆ ಮತ್ತು ಶುಭ ಶ್ರೇಷ್ಠ ಸ್ಮೃತಿ ಮತ್ತು ಸ್ವರೂಪ. ಇದು 4 ಶಬ್ದ ಸದಾ ಕಾಲಕ್ಕೂ ನಾವು ನಡಿಬೇಕಾದ್ರೆ ಏನ್ ಬೇಕು? ನಮ್ಮಲ್ಲಿ ಏನ್ ಬೇಕು? ಮಿಟಾನಾ ಹೈ और समाना है. अगर मानो मन की स्लेट व कागज पूरा साफ नहीं हुआ, ಫಾರ್ ಎಕ್ಸಾಂಪಲ್, ಮನಸ್ಸೆನ್ನುವಂತಹ ಏನು ಪ್ಲೇಟ್ ಇದೆ ಅಥವಾ ಸ್ಲೇಟ್ ಇದೆ, ಪೂರ್ತಿ ಸ್ವಚ್ಛ ಆಗಿಲ್ಲ, पूरा नहीं मिटा, तो उस पर अगर बदले में आप और अच्छा लिखने भी चाहो वो स्पष्ट होगा. ಮೊದಲಿದ್ದು ಕರೆಕ್ಟಾಗಿ ನಾವು ಅಳಿಸಿಲ್ಲ, ಅದರ ಮೇಲೆ ಮತ್ತೆ ಪುನಃ ನಾವು ಬರ್ದೇವಂತ ತಿಳ್ಕೋಣ, ಅದು ಸ್ಪಷ್ಟವಾಗಿ ಕಾಣ್ತದ. अर्थात सर्वगुण सर्वशक्तियाँ धारण करने चाहो तो सदा और फुल % में होगा. ಮೊದಲಿದ್ದು ಹಳೆಯದೆಲ್ಲ ಇದೆಲ್ಲ, ಹಳೇದು ಏನೇನೋ ತುಂಬಿಕೊಂಡಿವಿ, ಉಲ್ಟಾ ದೇಖನ, ಉಲ್ಟಾ ಸುನ್ನ, ಉಲ್ಟಾ ಸೋಚನ, ಬೀತಾ ಹೂವ ಎಲ್ಲ ತಲೆಯೊಳಗೆ ತುಂಬಿಬಿಟ್ಟು ಅದೇ ಸುತ್ತುತ್ತಾ ಇದೆ. ಅದನ್ನು ಫುಲ್ಲು ಅಳಿಸದೆ ನಾವು ಹೊಸತು ಒಳ್ಳೆಯದನ್ನ, ಒಳ್ಳೆಯ ಗುಣ, ಒಳ್ಳೆಯ ಶಕ್ತಿಯನ್ನ ಧಾರಣೆ ಮಾಡಬೇಕಂತ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದ್ರೆ ಫುಲ್ % ಅಲ್ಲಿ ಧಾರಣೆ ಆಗ್ತದ, ಅದು ಸ್ಪಷ್ಟ ಆಗ್ತದ. ಬಿಲ್ಕುಲ್ ಕ್ಲೀನ್ ಬಿ ಹೋ, ಬಿಲ್ಕುಲ್ ಕ್ಲಿಯರ್ ಬಿ ಹೋ. ಬಾಬಾ ಉದಾಹರಣೆ ಎಷ್ಟು ಚಂದ ಕೊಟ್ರು. ಸ್ಲೇಟ್ ಅಲ್ಲಿ ನೀವು ಬಿಲ್ಕುಲ್ ಕ್ಲೀನ್ ಇರಬೇಕು, ಕ್ಲಿಯರ್ ಇರ್ಬೇಕು. ಆಮೇಲೆ ನೀವು ಕಡ್ಡಿಯಲ್ಲಿ ಕುಂತು ಬರೀರಿ, ಚಾಕ್ ಪೀಸಲ್ಲಿ ಬರೀರಿ, ಸ್ಪಷ್ಟ ಇರ್ತದೆ. ಮೊದಲೇ ಅದು ಕ್ಲೀನ್ ಇಲ್ಲ, ಕ್ಲಿಯರ್ ಇಲ್ಲ, ಮೊದಲಿದ್ದು ಬರ್ದದ್ದು ಮಾಡಿದ್ದು ಎಲ್ಲ ಅಳಿಸಿದ್ದು ಸರಿಯಾಗಿಲ್ಲ ಅಂದ ಕೂಡಲೇ ಬಾಬಾ ಅಂತಿದ್ದಾರೆ, ಕ್ಲೀನ್ ಬಿ ಹೋ, ಕ್ಲಿಯರ್ ಬಿ ಹೋ. ಇಲ್ಲ ಅಂದ್ರೆ ಸರ್ವಗುಣ ಸರ್ವಶಕ್ತಿ ನಾವು ಧಾರಣೆ ಮಾಡ್ಬೇಕಂತ ಬಯಸಿದ್ರು ಫುಲ್ % ಅಲ್ಲಿ ಧಾರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳುವ 2 ಶಕ್ತಿ ಯಾವುದು? ಮಿಟಾನ ಮತ್ತು ಸಮಾನಕ್ಕೆ ಶಕ್ತಿ. ಕ್ಲೀನು ಇರಬೇಕು, ಕ್ಲಿಯರ್ ಇರಬೇಕು, ಅವಾಗ ಎಲ್ಲ ಶಕ್ತಿಗಳು ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಯಹಿ ಹೈ, मेजॉरिटी की स्लेट क्लियर और क्लीन नहीं है. मेजॉरिटी ಮಕ್ಕಳ ಸ್ಲೇಟ್ ಏನಿಲ್ಲ, ಸಬ್ ಕಾನ್ಶಿಯಸ್, ಕಾನ್ಶಿಯಸ್ ಮೈಂಡ್ ಕ್ಲೀನ್ ಮತ್ತೆ ಕ್ಲಿಯರ್ ಇಲ್ಲ. थोड़ा थोड़ा भी बीती बातें या बीती चलन, व्यर्थ बातें, व्यर्थ चलन चाल सूक्ष्म रूप में समाई रहती है तो फिर समय पर साकार रूप में आ जाती है. ಬಾಬಾ ಅಂತಾರೆ, ಏನು ಪೂರ್ಣ ಅಳಿಸಬೇಕಂತಾರೆ ಬಾಬಾ? ಕಳೆದಂತ ಮಾತುಗಳು, ಕಳೆದು ಹೋದ ಚಲನವಲನ, ವ್ಯರ್ಥ ಮಾತುಗಳು, ವ್ಯರ್ಥ ಚಲನವಲನ, ವ್ಯರ್ಥ ನಡತೆ ಸೂಕ್ಷ್ಮ ರೂಪದಲ್ಲಿ ನಮ್ಮಲ್ಲಿ ಇತ್ತಂತಂದ್ರೆ
ಅದು ಸಮಯದಲ್ಲಿ, ಯಾವುದೋ ಸಮಯದಲ್ಲಿ ಮತ್ತೆ ಪುನಃ ಇಮರ್ಜ್ ಆಗ್ತದೆ, ಸಾಕಾರ ರೂಪದಲ್ಲಿ ಬಂದ್ಬಿಡ್ತದೆ. आवाग तो समय अनुसार पहले चेक करो, अपने को चेक करना, दूसरे को चेक करने नहीं लग जाना. ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕ. ಮತ್ತೊಬ್ರು ಸರಿ ಇದ್ದಾರೋ ಇಲ್ಲೋ, ಅವ್ರ ಹಲತನ ಮರ್ತರೋ ಬಿಟ್ರೋ ಅವರನ್ನ ಚೆಕ್ ಮಾಡ್ಲಿಕ್ಕೆ ಹೋಗೋದಲ್ಲ, ನಮ್ಮನ್ನ ಚೆಕ್ ಮಾಡ್ಕೋಬೇಕು. दूसरे को चेक करना सहज लगता, अपने को चेक करना मुश्किल लगता. ಬೇರೆಯವ್ರನ್ನ ಚೆಕ್ ಮಾಡೋದು ಬಹಳ ಸುಲಭ. ಅವ್ರು ಮಾಡಿದ ತಪ್ಪು ಬೇಗ ಎದ್ದು ಕಾಣ್ತದೆ, ಅವ್ರು ಉಲ್ಟಾ ಸುಲ್ಟಾ ಮಾತಾಡಿದ್ರೆ ಎದ್ದು ಕಾಣ್ತದೆ, ನಾವು ಮಾತಾಡಿದ್ದು ಗೊತ್ತೇ ಆಗಂಗಿಲ್ಲ. ಬೇರೆಯವ್ರನ್ನ ಚೆಕ್ ಮಾಡೋದು ಬಹಳ ಸುಲಭ, ಆದ್ರೆ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. बाबा तो चेक करना कि हमारे मन की प्लेट व्यर्थ से भीति से बिल्कुल साफ है. ಏನ್ ಚೆಕ್ ಮಾಡ್ಕೋಣ? ಮನಸ್ಸೆನ್ನುವಂತ ಪ್ಲೇಟ್ ವ್ಯರ್ಥದಿಂದ ಸಾಫ್ ಇದೆಯಾ, ಕಳೆದು ಹೋದದ್ದೆಲ್ಲ ಸಾಫ್ ಇದೆನಾ, ಎಲ್ಲ ಅಳಿಸಿ ಹೋಗಿದೆನಾ? ಕಳೆದು ಹೋದ ಮಾತುಗಳು ಅಲ್ವಾ, ಕಳೆದು ಹೋದ ವ್ಯರ್ಥ ಚಾಲ್ಚಲನ, ಆಮೇಲೆ ಇವೆಲ್ಲ ಸೂಕ್ಷ್ಮ ರೂಪದಲ್ಲಿ ಆ ವ್ಯರ್ಥ ಮನಸ್ಸೆನ್ನುವ ಪ್ಲೇಟಿನಿಂದ ಫುಲ್ಲು ಅಳಿಸಿರ್ಬೇಕ. सबसे सूक्ष्म रूप है, वैब्रेशन के रूप में रह जाता. ಏನಿಲ್ಲದಿದ್ರೂ ವೈಬ್ರೇಷನ್ ರೂಪದಲ್ಲಿ ಉಳಿದು ಬಿಡ್ತದೆ, ವೈಬ್ರೇಷನ್ ರೂಪದಲ್ಲಿ ಉಳಿದು ಬಿಡ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮನಸ್ಸೆನ್ನುವಂತ ಸ್ಲೇಟ್ ಕ್ಲೀನ್ ಬಿ ಹೋ, ಕ್ಲಿಯರ್ ಬಿ ಹೋ. ಅರ್ಥ ಆಯ್ತಲ್ವಾ? ಮೊದಲು ಬರ್ದದ್ದು ಕರೆಕ್ಟಾಗಿ ಅಳಿಸದೆ ಅದರ ಮೇಲೆ ಎಷ್ಟು ಚಂದ ನೀವು ಬರ್ದರು ಅದು ಸ್ಪಷ್ಟ ಕಾಣಿಸ್ತದ? ಮೊದಲು ಚಂದ ಅಳಿಸ್ಬೇಕೋ ಬೇಡ? ಆದ್ರಿಂದ ಮಿಟಾನ ಅವ್ರ ಸಮಾನ. ಮಿಟಾನ ಕರೆಕ್ಟ್ ಇತ್ತಂತಂದ್ರೆ ನಾವು ಹೊಸತು ನಮ್ಮ ಚಾಲ್ಚಲನ ಸ್ಪಷ್ಟ ಇರ್ತದೆ, ಸಾಫ್ ಇರ್ತದೆ, ಸರ್ವಗುಣ ಸಂಪನ್ನ ಇರ್ತೀವಿ. ಇಲ್ಲಾಂದ್ರೆ ಹಳೆಯ ಮಾತುಗಳು, ಹಳೆಯ ವ್ಯರ್ಥ ಸಂಕಲ್ಪಗಳು, ಹಳೆಯ ಚಾಲ್ಚಲನ, ನಾವು ಹಳೆಯ ಮೊದಲು ವ್ಯರ್ಥ ಸುನುನ ಸೋಚನ ಬೀತಾ ಹೂವ ಇವೆಲ್ಲ ನಮ್ಮ ತಲೆಯಲ್ಲಿ ತುಂಬಿಕೊಂಡು ಈಗ ಹೊಸತಾಗಿ ನಾನು ಗುಣ ಧಾರಣೆ ಮಾಡ್ತೀನಿ, ಶಕ್ತಿ ಧಾರಣೆ ಮಾಡ್ತೀನಿ ಅಂದ್ರೆ ಅದು ಅಷ್ಟು ಸ್ಪಷ್ಟ ಆಗೋದಿಲ್ಲ. ನಾವು ಚಂದ ಅಳಿಸ್ಬೇಕು. ಮನಸ್ಸೆನ್ನುವಂತ ಸ್ಲೇಟ್ ಕ್ಲೀನ್ ಬಿ ಹೋ ಅವರು ಕ್ಲಿಯರ್ ಬಿ ಹೋ. ಆದ್ರಿಂದ ಬಾಬಾ ಹೇಳ್ತಿದ್ದಾರೆ, ಸೂಕ್ಷ್ಮ ವೈಬ್ರೇಷನು ನಮ್ಮಲ್ಲಿ ಉಳಿಬಾರದು, ಸೂಕ್ಷ್ಮ ವೈಬ್ರೇಷನು ನಮ್ಮಲ್ಲಿ ಹಳೆಯದು ಉಳಿಯಬಾರದು. ಸರಿ, ಈಗ ಹೇಳಿ. ಫರಿಷ್ಠಾ ಅರ್ಥಾತ್ ಬಿಲ್ಕುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್, ಸ್ವಚ್ಛ ಮತ್ತೆ ಸ್ಪಷ್ಟ. ಫರಿಷ್ಠ ಅಂದರೆ ಸ್ವಚ್ಛ ಮತ್ತು ಸ್ಪಷ್ಟ, ಕ್ಲೀನ್ ಮತ್ತೆ ಕ್ಲಿಯರ್. ಮೊದಲೊಂದು ಮಾತಂದ್ರು ಬಾಬಾ, ಫರಿಷ್ಠಾ ಸ್ವರೂಪ ಸ್ಮೃತಿ ಸ್ವರೂಪದಲ್ಲಿಯೂ ಇರಬೇಕು, ಸಾಕಾರದಲ್ಲಿಯೂ ಕಾಣಬೇಕು. ಎರಡನೇದಂದ್ರು ಬಾಬಾ, ಫರಿಷ್ಠ ಅಂದರೆ ಅಲೌಕಿಕ ಜೀವನ ಸ್ವರೂಪದಲ್ಲಿ ಕಾಣಬೇಕು. ಈಗ ಬಾಬಾ ಹೇಳ್ತಿದ್ದಾರೆ, ಫರಿಷ್ಠ ಅಂದರೆ ಬಿಲ್ಕುಲ್ ಕ್ಲೀನ್ ಮತ್ತೆ ಕ್ಲಿಯರ್. समाने की शक्ति से नेगेटिव को भी पॉजिटिव रूप में परिवर्तन कर समावो. ಅಳವಡಿಸಿಕೊಳ್ಳುವ ಶಕ್ತಿ ಇದೆ. ಆವಾಗ ನೆಗೆಟಿವ್ ಬಂದರೂ ಸಹಿತ ಪಾಸಿಟಿವ್ ರೂಪಕ್ಕೆ ಪರಿವರ್ತನೆ ಮಾಡಿ ಅದನ್ನು ನಾವು ಏನು ಮಾಡಬೇಕು? ನಾವು ಸಮಾವೇಶಗೊಳಿಸ್ಕೋಬೇಕು. ಯಾಕಪ್ಪ ಹಿಂಗಾಯ್ತು? ಇದರಲ್ಲಿ ಏನೋ ಕಲ್ಯಾಣ ಇದೆ, ಕಲ್ಯಾಣಕಾರಿ ಬಾಬಾ ಇದರ ಜೊತೆಗೆ. ನೆಗೆಟಿವ್ ಇದೆ, ಆದರೆ ಪಾಸಿಟಿವ್ ರೂಪಕ್ಕೆ ಪರಿವರ್ತನೆ ಮಾಡಿ ಅದನ್ನು ನಾವು ಸಮಾವೇಶಗೊಳಿಸ್ಕೋಬೇಕು. ನೆಗೆಟಿವ್ ಹಿ ನೈ ಸಮಾಧೋ, ನೆಗೆಟಿವನ್ನೇ ನಮ್ಮಲ್ಲಿ ಅಳವಡಿಸಿಕೊಳ್ಳೋದಲ್ಲ, ಪಾಸಿಟಿವ್ ಮೇ ಚೇಂಜ್ ಕರ್ಕೆ ಸಮಾವೋ, ತಬ್ ನೈ ಸದಿ ಮೇ ನವೀನತಾ ಆಯೇಗಿ. ಆವಾಗ ಹೊಸ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ ಹೊಸತನ ಬರ್ತದೆ ಅಂತ ಬಾಬಾ ತಿಳಿಸ್ತಾರೆ. ಏನು ಶತಮಾನ ಅಂದರೆ 2000 ಇಸವಿ ಪ್ರಾರಂಭ ಆಗ್ತದೆ. ಅದಕ್ಕೆ 21ನೇ ಶತಮಾನದಲ್ಲಿ ನವೀನತೆಯನ್ನ ತೋರಿಸ್ರಿ. ಫರಿಷ್ಠ ಅಂದರೆ ಬಿಲ್ಕುಲ್ ಕ್ಲೀನ್ ಮತ್ತೆ ಕ್ಲಿಯರ್. ಅಂದರೆ ಸಾಧಾರಣ ಕೆಲಸ ನಾವು ಮಾಡ್ತಾ ಇದ್ರೂ ಅಲೌಕಿಕತೆ ಕಾಣಬೇಕು, ನಮ್ಮ ಶ್ರೇಷ್ಠತೆ ಕಾಣಬೇಕು, ನಮ್ಮ ವಿಶೇಷತೆ ಕಾಣಬೇಕು. ಬ್ರಹ್ಮ ಬಾಬರವರು ಒಮ್ಮೆ ಈ ಸಗಣಿದ್ದು ಕುಳ್ಳನ್ನ ತಡ್ತಾ ಇದ್ರಂತೆ. ಕೈಯಲ್ಲಿ ಹಿಂಗೆ ಸಗಣಿ ಮುದ್ದೆ ಮಾಡಿ ಮಾಡಿ ಹಿಂಗೆ ಆಡಿಸಿ ಆಮೇಲೆ ಏನು ಮಾಡ್ತಿದ್ರು?
ಅದನ್ನು ಬಡಿತಿದ್ರು. ಒಬ್ಬರು ದೊಡ್ಡ VIP ಬ್ರಹ್ಮ ಬಾಬನನ್ನೇ ಭೇಟಿಯಾಗಲಿಕ್ಕೆ ಬರೋರಿದ್ರಂತೆ. ಅಷ್ಟೊತ್ತಿಗೆ ಮಕ್ಕಳು, ಬಾಬಾ ಬೇಗ ಬನ್ನಿ ಬಾಬಾ, ದೊಡ್ಡ VIP ಬರ್ತಿದ್ದಾರೆ, ಕೈಯೆಲ್ಲ ತೊಳ್ಕೊಳ್ರಿ, ಬನ್ರಿ ಬೇಗ, ಅವ್ರನ್ನ ಮಾತಾಡಿಸ್ಬೇಕಲ್ಲ ಅಂತ ಅಂದರೆ ಬಾಬಾ ಒಳ್ಳೆ ಸ್ಮೈಲ್ ಕೊಡ್ತಾ ದೊಡ್ಡ ಮುದ್ದೆ ಹಿಡ್ಕೊಂಡು ನಿಂತಾರೆ. ಅಷ್ಟೊತ್ತಿಗೆ ಆ ವ್ಯಕ್ತಿ ಬಂದೇ ಬಿಟ್ಟ. ಅಷ್ಟೊತ್ತಿಗೆ ಬ್ರಹ್ಮ ಬಾಬನ ಕಂಡಾಗ ಕೃಷ್ಣನ ಕೈಯಲ್ಲಿ ಗೋಲ ಹಿಡ್ಕೊಂಡಂಗೆ ಕಂಡು ಬಿಡ್ತಂತೆ. ಸಾಕ್ಷಾತ್ಕಾರ ಆಯ್ತು. ಸಾಧಾರಣ ಕೆಲಸ, ಸಗಣಿ ಕುಳ್ಳು ತಟ್ಟದ ಸಾಧಾರಣ ಕೆಲಸ. ಆದರೆ ಬಾಬನ ಸ್ಥಿತಿ ಹೆಂಗಿರ್ಬೇಕು, ಬಾಬನ ಹತ್ರ ಬಂದ ವೈಬ್ರೇಷನ್ ಹೆಂಗಿರ್ಬೇಕು, ಅವರ ವೃತ್ತಿ, ಅವರ ದೃಷ್ಟಿ ಎಲ್ಲ ಅಲೌಕಿಕ ಇತ್ತಂದ್ರೆ ನೋಡೋರಿಗೆ ನಾವು ಸಾಧಾರಣ ಕೆಲಸ ಮಾಡಿದ್ರು ಎಂಥ ವಿಶೇಷ ಆತ್ಮ ಇವರು, ಎಷ್ಟು ಶ್ರೇಷ್ಠ ಆತ್ಮ ಇದು ಮತ್ತೊಬ್ಬರಿಗೆ ಫೀಲ್ ಆಗಬೇಕು. ಅಂಥವರೇ ಫರಿಷ್ಠಾ. ನಮ್ಮ ಸ್ಮೃತಿ, ನಮ್ಮ ಸ್ವರೂಪ ಎರಡೂ ಫರಿಷ್ಠ ಇರಬೇಕು. ಆಂತರಿಕ ಸ್ಥಿತಿ ಮತ್ತು ಸ್ಥೂಲವಾಗಿ ಪ್ರಾಕ್ಟಿಕಲ್ ಲೈಫ್ ಅದು ಫರಿಷ್ಠ ಇರಬೇಕು. ಏನಂದ್ರೆ ಫರಿಷ್ಠ? बिल्कुल क्लीन एंड क्लियर. दूसरी बात बताइए, क्या देखी बताइए? ಭಾರಿ ಡೋಸೆ. ಇನ್ನೊಂದು ಮಾತು ಹೇಳ, ನಿಮ್ಮಲ್ಲಿ ಕಂಡದನ್ನ ಇನ್ನೊಂದು ಮಾತು ಕೇಳ. ಈಗ ಒಂದು ಏನು ಕಂಡ ಬಾಬಾ? ಹಳೆಯದನ್ನ ಪೂರ್ತಿ ಅಳ್ಸಂಗೇ ಇಲ್ಲ, ಮತ್ತೆ ಹೊಸತು ಗುಣಶಕ್ತಿ ಧಾರಣೆ ಮಾಡ್ಲಿಕ್ಕೆ ಹೋಗೋದು. ಅದು ಫರಿಷ್ಠ ಆಗೋದು ಹೆಂಗೆ ನಾವು? ಅದಕ್ಕೆ ಮನಸ್ಸೆನ್ನುವ ಪ್ಲೇಟ್ ಕ್ಲೀನ್ ಮತ್ತೆ ಕ್ಲಿಯರ್ ಇರಬೇಕು, ಅವರೇ ಫರಿಷ್ಠ. ಈಗ ಇನ್ನೊಂದು ಮಾತು ಹೇಳ್ತೀನಿ ಅಂತಾರೆ ಬಾಬಾ. ಹೇಳಿದ್ರೆ ಡೋಸ್ ಹೆವಿ ಡೋಸ್ ಆಗ್ತದಾ ಅಂತ ಕೇಳ್ತಾರೆ ಬಾಬಾ. ಜೈಸೆ ಬಾಪ್ दादा पहले कहा है, कैसे भी करके मुझे अपने साथ परम धाम में ले ही जाना, चाहे मार से चाहे प्यार से ले ही जाना. ಬಾಬಾ ಅಂತಾರೆ, ಮೊದಲೇ ನಾನು ಹೇಳಿದ್ದೀನಿ ನಿಮಗೆ ಪರನಾಮಕ್ಕೆ ನಾನು ಕರ್ಕೊಂಡು ಹೋಗುವನೇ. ಒಂದ ಮಾರ್ಸೆ, ಇಲ್ಲ ಅಂದ್ರೆ ಪ್ಯಾರ್ಸೆ. ಒಂದ ಪೆಟ್ಟು ಕೊಟ್ಟಾರು ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಪ್ರೀತಿಯಿಂದ ಕರ್ಕೊಂಡು ಹೋಗ್ತೀನಿ. ಪೆಟ್ಟು ಕೊಟ್ಟು ಯಾರನ್ನ ಕರ್ಕೊಂಡು ಹೋಗೋದು? ಹೇಳ್ದಂಗೆ ನಡೆದಿಲ್ಲ ಅಂದ್ರೆ, ಇನ್ನು ಪಾಪದ ಅಂಶ ತೊಳ್ಕೊಂಡಿಲ್ಲ ಅಂದ್ರೆ ಆತ್ಮದಲ್ಲಿ ಉಳಿತದೆ. ಆವಾಗ ಕರ್ಮ ಲೆಕ್ಕ ಉಳಿತಂತಂದ್ರೆ ತೀರಿಸಿ ಕರ್ಕೊಂಡು ಹೋಗ್ಬೇಕಲ್ಲ. ಎಲ್ಲ ಯೋಗದಿಂದ ಎಲ್ಲ ಕರ್ಮ ಕ್ಲಿಯರ್ ಆಗಬೇಕು. ಬಾಪ ಅವಾಗ ಪ್ರೀತಿಯಿಂದ ಏನು ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ. ಅಜ್ಞಾನಿಯೋಂಕೋ ಮಾರ್ಸೆ, ಆಪ ಬಚ್ಚೋಂಕೋ ಪ್ಯಾರ್ಸೆ. ಅಜ್ಞಾನಿ ಜನರಿಗೂ ಶಿಕ್ಷೆ ತಿಂದು, ಹೊಡೆತ ತಿಂದು ಅವರನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅವರು ಹೊಡೆತ ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗ್ತದೆ, ಪೆಟ್ಟು ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗ್ತದೆ. ಅವರ ಅಜ್ಞಾನಿಗಳು. ನೀವು ಮಕ್ಕಳನ್ನು ನಾನು ಪ್ರೀತಿಯಿಂದ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅಜ್ಞಾನಿಗಳನ್ನು ಮಾರ್ಸೆ, ಆಪ ಬಚ್ಚೋಂಕೋ ಪ್ಯಾರ್ಸೆ. ऐसे ही बाप दादा अभी भी कहते हैं, कैसे भी करके दुनिया के आगे महान आत्माओं को फरिश्ता रूप में प्रत्यक्ष करना ही है. ಹಾಗಾದ್ರೆ ಈಗ ಬಾಬಾ ಕೊಟ್ಟ ಹೋಮ್ವರ್ಕ್ ನಾವು ಬೇಗ ಮಾಡ್ಬೇಕು. ಯಾಕೆ? ಬಾಬಾ ನಮ್ಮನ್ನ ಪ್ಯಾರ್ಸೆ ಕರ್ಕೊಂಡು ಹೋಗ್ತಾರೆ. ಅಜ್ಞಾನಿ ಜನರ ಮುಂದೆ ನಾವು ಮಹಾನ್ ಆತ್ಮಗಳು ಫರಿಷ್ಠಾ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕಾಣಬೇಕು. ತೋ ತಯಾರ ಹೇ? ಫರಿಷ್ಠಾ ರೂಪದಲ್ಲಿ ಎಲ್ಲರ ಮುಂದೆ ನೀವು ತೋರ್ಬೇಕು. ನಿಮ್ಮ ಪ್ರತ್ಯಕ್ಷ ರೂಪ ಜನರಿಗೆ ಕಾಣುವಂಗೆ ಮಾಡ್ಬೇಕು. ತಯಾರ ಹೇ? बाप दादा ने सुनाया ना, कैसे भी करके बनाना तो है ही, नहीं तो नई दुनिया कैसे आएगी? ನೀವು ಈ ರೀತಿ ಫರಿಷ್ಠ ಆಗಿಲ್ಲ ಅಂದ್ರೆ ಹೊಸ ಜಗತ್ತು ಹೆಂಗ್ ಬರೋದು? ಅಚ್ಚಾ, ದೂಸರಿ ಬಾತ್ ಕ್ಯಾ ದೇಖಿ? ಇನ್ನೊಂದು ಮಾತನ್ನ ಬಾಬಾ ನೋಡ್ತಾರೆ. ಇನ್ನೊಂದು ಮಾತು ಏನ್ ನೋಡ್ತಾರೆ ಬಾಬಾ? ಅದರಿಂದ ಫರಿಷ್ಠ ಆಗ್ಲಿಕ್ಕೆ ಬಾಬಾ 4 ಮಾತು ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದ್ರು. ಯಾವ್ದಾದ 4 ಶಬ್ದ? ಶುಭ ಚಿಂತಕರಾಗಿರ್ಬೇಕು. ಎಲ್ಲರ ಪ್ರತಿ ಯಾರನ್ನ ನೋಡಿದ್ರು ಶುಭ ಚಿಂತಕರು. ನನ್ನ ನೋಡಿದಾಗ ಶುಭ ಚಿಂತನೆ, ಪ್ರತಿಯೊಬ್ಬರನ್ನ ಕಂಡಾಗ ಶುಭ ಭಾವನೆ ಉಕ್ಕೇರಿತಾ ಇರಬೇಕು. ನನ್ನ ಆಂತರಿಕ ಸ್ಮೃತಿ, ಆಂತರಿಕ ಸ್ವರೂಪ ಶುಭ ಶುಭ, ಒಳ್ಳೆಯದನ್ನೇ ಒಳ್ಳೆಯದೇ ಸ್ಮೃತಿ, ಕಲ್ಯಾಣಕಾರಿ ಸ್ಮೃತಿ, ಕಲ್ಯಾಣಕಾರಿ ಸ್ವರೂಪ. ಆದ್ರಿಂದ ಮಿಟಾನ ಮತ್ತು ಸಮಾನ ಬಹಳ ಇಂಪಾರ್ಟೆಂಟ್. ಹಳತ್ತನ್ನು ಏನು ಮಾಡ್ಬೇಕೀಗ? ನಾವು ಅಳಿಸಿ ಬಿಡ್ಬೇಕು, ಹೊಸತನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಬಾಬಾ ಫರಿಷ್ಠ ಅಂದರೆ ಬಿಲ್ಕುಲ್ ಕ್ಲೀನ್ ಮತ್ತೆ ಕ್ಲಿಯರ್.
साल का अंत है ना, 1999 दिसंबर 31 साल का अंत है ना। देखो बाप दादा मेजॉरिटी शब्द कह रहा है, सर्व नहीं कह रहा है, मेजॉरिटी कह रहा है। दूसरी बात क्या देखी, ಒಂದನೇದೇನು ನುಡಿದ್ರು ಬಾಬಾ, ಹಳೆಯದನ್ನು ಫುಲ್ ಅಳಿಸಂಗಿಲ್ಲ, ಹೊಸತನ್ನು ಧಾರಣೆ ಮಾಡ್ಲಿಕ್ಕೆ ಹೋಗೋದು. ಅದು ಎಲ್ಲಿ ಕ್ಲೀನ್ ಮತ್ತು ಕ್ಲಿಯರ್ ಇಲ್ಲ ಅಂದರೆ. ಈಗ ಎರಡನೇ ಮಾತು ಏನಂದ್ರೆ, ಅಲ್ಬೇಲಪ್ಪನ್ನ ಭಿನ್ನ ಭಿನ್ನ ರೂಪಮೇ ದೇಕ. ಮಕ್ಕಳಲ್ಲಿ ಹುಡುಗಾಟಿಕೆ ಭಿನ್ನ ಭಿನ್ನ ರೂಪದಲ್ಲಿ ನೋಡ್ತಾರೆ. ಯಾವ ಯಾವ ರೂಪ ತಾಳಿ ಹುಡುಗಾಟಿಕೆ, कोई कोई में बहुत रॉयल रूप का भी अलबेलापन देखा, ಕೆಲವರಲ್ಲಂತೂ ರಾಯಲ್ ರೂಪದ ಅಲ್ಬೇಲಾಪನ್ನ. एक शब्द अलबेलापन का कारण है सब चलता है, ಇಲ್ಲಿ ಎಲ್ಲ ನಡೀತದೆ, सब चलता है, ಎಲ್ಲ ನಡೀತದೆ. क्योंकि साकार में तो हर एक के हर कर्म को कोई देख नहीं सकता, साकार ब्रह्मा भी साकार में नहीं देख सके, लेकिन अब अव्यक्त रूप में अगर चाहे तो किसी के भी हर कर्म को देख सकते हैं. सब चलता है, ಎಲ್ಲ ನಡೀತದೆ. ಯಾರು ನೋಡ್ತಾರೆ? ಏ ತಿನ್ನ, ಎಲ್ಲ ನಡೀತದೆ. ಏನದು ಶ್ರೀಮತಿ ಶ್ರೀಮತ, ಯಾರು ನೋಡ್ತಾರೆ ನಿಮ್ಮನ್ನ? ಸಬ್ ಚಲ್ತಾ ಹೈ, ಹಿಂಗೆ ಸಬ್ ಚಲ್ತಾ ಹೈ. ಇದು ಎಂತ ಒಂದು ದೊಡ್ಡ ನಿರ್ಲಕ್ಷ್ಯತನ, ಹುಡುಗಾಟಿಕೆ. ಸಾಕಾರದಲ್ಲಿ ಯಾರಾದರೂ ನಾವು ಮಾಡಿದ ಕರ್ಮವನ್ನು ನೋಡ್ತಾರ? ಬ್ರಹ್ಮ ಬಾಬಾ ಸಾಕಾರದಲ್ಲಿ ಏನಿದ್ದಾರೆ? ಇನ್ನು ಯಾರು ನೋಡ್ತಾರೆ? ನಡೀತದೆ ಎಲ್ಲ. ಆದರೆ ಅವ್ಯಕ್ತ ರೂಪದಲ್ಲಿ ಚಾಹೆ ತೋ ಕಿಸಿ ಕಿ ಭಿ ಹರ್ ಕರ್ಮ ಕೋ ದೇಖ್ ಸಕ್ತೆ. ಬ್ರಹ್ಮ ಬಾಬಾ ಸಾಕಾರದಲ್ಲೇ ಎಲ್ಲರ ಕರ್ಮ ನೋಡ್ಲಿಕ್ಕೆ ಆಗುದಿಲ್ಲ, ಆ ಸ್ಥೂಲ ಶರೀರ ಇಟ್ಕೊಂಡು. ಆದರೆ ಅವ್ಯಕ್ತ ರೂಪದಲ್ಲಿ ಎಲ್ಲರ ಕರ್ಮವನ್ನ ನಾನು ನೋಡಬಲ್ಲೆ. ಜೋ ಗಾಯ ಹುವಾ ಹೈ परमात्मा की 1000 आंखें ही, लाखों आंखें ही, लाखों कान है. ಬಾಬನಿಗೆ ಪರಮಾತ್ಮನಿಗೆ ಗಾಯನೇ ಇದೆ, ಅವನಿಗೆ ಸಹಸ್ರ ಕಣ್ಣು, ಸಹಸ್ರ ಏನಿದೆ, ಲಕ್ಷಾಂತರ ಕಣ್ಣಿದೆ, ಲಕ್ಷಾಂತರ ಕಿವಿಗಳಿವೆ ಭಗವಂತನಿಗೆ. ವಹ ಅಭಿ ನಿರಾಕಾರ और ಅವ್ಯಕ್ತ ಬ್ರಹ್ಮ दोनों साथ साथ देख सकते हैं. ಹೀಗೆ ನೋಡಿ, ಬ್ರಹ್ಮ ಬಾಬರವರ ಫರಿಷ್ಠಾ ಸ್ವರೂಪದಲ್ಲಿ ಶಿವಬಾಬಾ ಇದ್ದಾರೆ. ಬ್ರಹ್ಮ ಬಾಬಾ ಮತ್ತೆ ಶಿವಬಾಬಾ ಸೇರಿ ಲಕ್ಷಾಂತರ ಮಕ್ಕಳನ್ನ ನೋಡ್ಬೋದು. ಹಂಗಾರೆ ಎಷ್ಟು ಕಣ್ಣವನಿಗೆ? ಲಾಖೋ ಆಂಕೆ, ಲಾಖೋ ಕಾನ್. ಯಾವ ಮೂಲೆಯಲ್ಲಿದ್ದರೂ ನಮ್ಮ ಮಾತನ್ನ ಬಾಬಾ ಕೇಳಿಸಿಕೊಳ್ಳಬಲ್ಲ. ಏಕಕಾಲದಲ್ಲಿ 1,00,000 ಮಕ್ಕಳು ಮಾತಾಡಿದ್ರು 1,00,000 ಜನ ಮಕ್ಕಳ ಮಾತು ಅವನು ಕೇಳಿಸಿಕೊಳ್ಳಬಲ್ಲ. ಎಷ್ಟು ಕಿವಿ ಹಂಗಾದ್ರೆ ಅವನಿಗೆ? ಲಕ್ಷಾಂತರ ಕಿವಿ, ಲಕ್ಷಾಂತರ ಕಣ್ಣು. ಇದು ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡಿದರು. ಒಂದು ವೇಳೆ ಬ್ರಹ್ಮ ಬಾಬಾ ಅವ್ಯಕ್ತ ಆಗಿಲ್ಲ ಅಂದರೆ, ಸಾಕಾರದಲ್ಲೇ ಇದ್ದರೆ ಎದುರಲ್ಲಿ ನೋಡೋರ್ನ ಕೇಳೋರ್ನ ಅಷ್ಟೇ ಕಾಣ್ತಿತ್ತು. ಅವರು ಅವ್ಯಕ್ತ ಸೂಕ್ಷ್ಮ ಫರಿಷ್ಠಾ ದೇಹದಲ್ಲಿ ಬಂದಿರೋದ್ರಿಂದ ಶಿವಬಾಬಾ ಅವರ ತನುವಿನಲ್ಲಿ ಕುಂತು ಏಕಕಾಲದಲ್ಲಿ ಲಕ್ಷ ಮಕ್ಕಳನ್ನ ಏಕಕಾಲದಲ್ಲಿ ನೋಡಬಲ್ಲ, ಏಕಕಾಲದಲ್ಲಿ ಎಲ್ಲರ ಮಾತನ್ನ ಕೇಳಬಲ್ಲ. ಆದ್ರಿಂದ ಕಿತ್ನಾ ಬಿ ಕೋಯಿ ಚಿಪಾತೆ ಬಿ ರಾಯಲ್ಟೀಸೆ. ಕೆಲವು ಮಕ್ಕಳು ಮುಚ್ಚಿಡ್ತಾರೆ. ಯಾರಿಲ್ಲಲ್ಲ, ನಾನಿಂತ ತಪ್ಪು ಮಾಡಿದ್ರೆ ಯಾರು ನೋಡಂಗಿಲ್ಲಲ್ಲ, ಮುಚ್ಚಿಟ್ಟು ತಪ್ಪು ಮಾಡ್ತಾರೆ. ಬಾಬಾ ಅಂತಾರೆ, ಸಾಧಾರಣ ನಹಿ ತೋ ಅಲ್ಬೇಲಾಪನ್ ಏಕ್ ಮೋಟಾ ರೂಪ ಹೈ. ಅದು ಸಾಧಾರಣ ಅಲ್ಲ. ಹುಡುಗಾಟಿಕೆ, ನಿರ್ಲಕ್ಷ್ಯತನ ಇದು ಸಾಧಾರಣ ಅಲ್ಲ. एक महीन रूप है, शब्द दोनों में एक ही है. शब्द वंदे, सब चलता है. देख लिया है क्या होता? कुछ नहीं होता. अभी तो चलो फिर देखा जाएगा. ಈಗ ನೀನು ಹಂಗೆ ಮಾಡಿಬಿಡು, ನಡೀತದೆ, ಮುಂದಕ್ಕೆ ನೋಡೋಣ. ಯಾರು ನೋಡಿದ್ದಾರೆ? ಯಾರಿಗೆ ಗೊತ್ತಾಗ್ತದೆ? ಹಿಂಗಿರು, ಓಕೆ, ಸಬ್ ಚಲ್ತಾ ಹೈ. ಯಹ ಅಲ್ಬೇಲಾಪನ್ ಕೆ ಸಂಕಲ್ಪ ಹೈ. ಇದು ನಿರ್ಲಕ್ಷ್ಯತನದ ಸಂಕಲ್ಪ. बाप दादा चाहे तो सभी को सुना भी सकते, लेकिन आप लोग कहते हो ना थोड़ी लाज पत रख दो. आद्रिंद ಬಾಬಾ ಬಯಸಿದರೆ ಎಲ್ಲವನ್ನ ಕೇಳಬಲ್ಲರು, ಎಲ್ಲವನ್ನೂ ನೋಡಬಲ್ಲರು. ಅದಕ್ಕೆ ಸ್ವಲ್ಪ ಏನ್ ಮಾಡಿ, ಕಾಳಜಿ ವಹಿಸಿರೆ, ಗಮನ ಹರಿಸಿರೆ.
निर्लक्ष्य ಮಾಡಬೇಡಿ. तो बाप दादा भी लाजपत रख देते हैं, लेकिन यह अलबेलापन पुरुषार्थ को तीव्र नहीं बना सकता. ಬಾಬಾ ಅಂತೂ ಎಲ್ಲದರ ಕಡೆ ಗಮನ ಇದ್ದೇ ಇದೆ ಬಾಬನಿಗೆ. ಆದರೆ ನಮ್ಮ ಹುಡುಗಾಟಿಕೆ ಪುರುಷಾರ್ಥವನ್ನ ತೀವ್ರಗೊಳಿಸಲಿಕ್ಕೆ ಬಿಡುವುದಿಲ್ಲ. ಪಾಸ್ ವಿದ್ ಆನರ್ ನೈ ಬನಾ ಸಕ್ತಾ. ನಮ್ಮ ಹತ್ರ ಅಲ್ಬೆಲಾಪನ್ ಬಂತಂದ್ರೆ ಸಬ್ ಚಲ್ತಾ ಹೈ. ಅಲ್ಬೆಲಾಪನ್ ಬಂತಂದ್ರೆ ಪುರುಷಾರ್ಥ ತೀವ್ರ ಆಗುವುದಿಲ್ಲ, ಗೌರವಾನ್ವಿತವಾಗಿ ತೇರ್ಗಡೆಯಾಗುವುದಿಲ್ಲ, ಪಾಸ್ ವಿಧಾನರಾಗುವುದಿಲ್ಲ. ಜೈಸೆ ಸ್ವಯಂ ಸೋಚತೆ ಹೈ ನಾ ಸಬ್ ಚಲ್ತಾ ಹೈ, तो रिजल्ट में भी चल जाएंगे लेकिन उड़ेंगे नहीं. ಚಲ್ ಜಾಯೆಂಗೆ, ರಿಸಲ್ಟ್ ಫಲಿತಾಂಶ ಏನಾಗ್ತದೆ, ನಡೀತದೆ. ಆದರೆ ಅವರು ಹಾರ್ಲಿಕ್ಕಾಗುವುದಿಲ್ಲ, ಪುರುಷಾರ್ಥ ತೀವ್ರ ಆಗುವುದಿಲ್ಲ, ಪಾಸ್ ವಿಧಾನರ್ ಆಗುವುದಿಲ್ಲ ಅಂತ ಮುಚ್ಚಿಟ್ಟು ತಪ್ಪು ಮಾಡಿದರೆ ಅದು ಅವರನ್ನ ಹಾರ್ಲಿಕ್ಕೆ ಬಿಡುವುದಿಲ್ಲ. तो सुना क्या दो बातें देखी. ಎರಡು ಮಾತು ಏನಾಯ್ತು? ಒಂದು ಮನಸ್ಸೆನ್ನುವ ಪ್ಲೇಟ್ ಅಥವಾ ಸ್ಲೇಟ್ ಕ್ಲೀನ್ ಇರ್ಬೇಕ, ಸ್ವಚ್ಛ ಇರ್ಬೇಕ, ಕ್ಲಿಯರ್ ಇರ್ಬೇಕ. ಎರಡನೇದೇನಾಯ್ತು? ಅಲ್ಬೆಲಾಪನ್ ಇರಬಾರ್ದು. ಸಬ್ ಚಲ್ತಾ ಹೇ, ಯಾರು ನೋಡ್ತಾರೆ ನಾವಿಂತ ತಪ್ಪು ಮಾಡಿದರೆ? ಅಲ್ಬೆಲಾಪನ್ ಇರಬಾರ್ದು. ಅದು ಇತ್ತಂತಂದ್ರೆ ಪುರುಷಾರ್ಥ ತೀವ್ರ ಆಗುದಿಲ್ಲ, ಪಾಸ್ ವಿಧಾನರಾಗುವುದಿಲ್ಲ, ಅದು ನಮ್ಮನ್ನ ಹಾರ್ಲಿಕ್ಕೆ ಬಿಡುವುದಿಲ್ಲ. परिवर्तन में किसी न किसी रूप से हर एक में अलग अलग रूप से अलबेलापन है. ಮಕ್ಕಳನ್ನು ನೋಡಿದ್ರೆ ಒಂದಲ್ಲ ಒಂದು ರೂಪದಲ್ಲಿ ಮಕ್ಕಳ ಹತ್ರ ನಿರ್ಲಕ್ಷ್ಯತನ ಇದೆ. तो बाप दादा उस समय मुस्कुराते हैं. ಮಕ್ಕಳು ನಿರ್ಲಕ್ಷ್ಯ ಮಾಡಿ ನಡೆಯುವುದು ನೋಡಿದ್ರೆ ಬಾಬನಿಗೆ ಗೊತ್ತಾಗ್ತದೆ. ಆದರೆ ಮುಗುಳ್ನಗ್ತಾರೆ. ಬಚ್ಚೆ ಕೇತೆ ಹಿ ದೇಖ್ ಲೆಂಗೆ ಬಾಬಾ ಕ್ಯಾ ಹೋತಾ ಹೈ. ಇರ್ಲಿ ಮುಂದಕ್ಕೆ ನೋಡಲ್ಲ, ಏನಾಗ್ತದ ನೋಡ. तो बाप दादा भी कहते देख लेना क्या होता. आयतु ಮುಂದಕ್ಕೆ ಏನಾಗ್ತದೆ ನೋಡಿ. तो आज ये क्यों सुना रहे हैं? क्योंकि चाहो या नहीं चाहो, जबरदस्ती भी आपको बनाना तो है ना, आपको बनना तो पड़ेगा ना. ಮಕ್ಕಳಿಗೆ ಬಾಬಾ ಜಬರ್ದಸ್ತಿ ಮಾಡ್ತಿದ್ದಾರೆ. ಅಜ್ಞಾನಿಗಳು ಬಿಡಿ, ಅವರಿಗೆ ಹೊಡ್ತಾ ಕೊಟ್ಟೆ ಕರ್ಕೊಂಡು ಹೋಗುದು. ಆದ್ರೆ ಮಕ್ಕಳನ್ನ ಪ್ಯಾರ್ಸೆ ಬಾಬಾ ಲೇ ಜಾಯಂಗೆನಾ. ಅದಕ್ಕೋಸ್ಕರ ಏನೇ ಇರ್ಲಿ ನೀವು ಬಯಸ್ರಿ ಬೇಡ್ರಿ, ಜಬರ್ದಸ್ತಿ ನಿಮ್ಮನ್ನ ಶ್ರೇಷ್ಠ ಮಾಡಲೇಬೇಕು, ನಾನು ನಿಮ್ಮನ್ನ ಫರಿಷ್ಠ ಮಾಡಲೇಬೇಕು. ಆಪಕೋ ಬನ್ನಾ ತೋ ಪಡೇಗಾ, बाप को बनाना पड़ेगा, आपको बनना पड़ेगा, ಆಗ್ಲೇಬೇಕು. आज थोड़ा सख्त सुना दिया है, लेकिन आप लोग प्लान बना रहे हो, यह करेंगे ಅಲ್ವಾ. ಇವತ್ತು ನಾನು ಕೆಲವೆಲ್ಲ ಚಲೋ ಪಾಯಿಂಟ್ ಹೇಳಿದ್ದೀನಿ, ನೀವು ಅದನ್ನ ಪ್ಲಾನ್ ಮಾಡ್ತಿದ್ದೀರಲ್ವಾ. ಬಾಬಾ ಇನ್ನು ಮುಂದಕ್ಕೆ ನಾನು ಹಿಂಗ್ ಮಾಡ್ತೀನಿ, ಹಿಂಗಿರ್ತೀನಿ. कारण का निवारण नहीं होगा तो टेम्पररी हो जाएगा. ಯಾಕೆ ನಾವಿನ್ನು ಪಾಸ್ ವಿಧಾನರಾಗ್ತಾ ಇಲ್ಲ, ಸಂಪನ್ನ ಯಾಕೆ ಆಗ್ತಾ ಇಲ್ಲ, ಫರಿಷ್ಠ ಯಾಕೆ ಆಗ್ತಾ ಇಲ್ಲ? ಕಾರಣವನ್ನ ಚೆಕ್ ಮಾಡ್ಕೊಳ್ಳಿ. ಬಾಬಾ ಅಂತಾರೆ ಕಾರಣಕ್ಕ ನಿವಾರಣೆ ನೈ ಹೋಗ. ಕಾರಣದ್ದು ನಿವಾರಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ಏನ್ ಪುರುಷಾರ್ಥ ಮಾಡಿದ್ರು ಟೆಂಪರರಿ. ಮೊದಲು ಕಾರಣವನ್ನ ಏನ್ ಮಾಡಬೇಕು, ನಿವಾರಣೆ ಮಾಡಬೇಕು, ಸರಿಪಡಿಸ್ಕೋಬೇಕು. ಫಿರ್ ಕೋಯಿ ಬಾತ್ ಆಯೇಗಿ ತೋ ಕಹೆಂಗೆ ಬಾತಿ ಐಸಿ ಥಿ. ಅವಾಗೇನಾದ್ರು ಮಾತು ಬಂದಾಗಿರ್ಲಿ, ಮಾತೇ ಹಂಗಿತ್ತು, ಪರಿಸ್ಥಿತಿಯೇ ಹಂಗಿತ್ತು, ಕಾರಣ ಹೇಳಿಕ್ ಶುರು ಮಾಡ್ಬಿಡ್ತೀವಿ. ಈಗ ಒಂದು ಮನಸ್ಸೆನ್ನುವ ಪ್ಲೇಟನ್ನ ಕ್ಲಿಯರ್ ಮಾಡ್ಕೋಬೇಕು. ಎರಡನೇದು, ಯಾವ ಕಾರಣಕ್ಕೂ ಅಲ್ಬೆಲಾಪನ್ನಲ್ಲಿ ಬಂದು ಇವೆಲ್ಲ ನಡೀತದೆ, ಯಾರು ನೋಡ್ತಾರೆ ಅಂತ ಯಾವುದನ್ನು ನಿರ್ಲಕ್ಷ್ಯತನದಿಂದ ಮುಚ್ಚಿಟ್ಟು ಸಹಿತ ತಪ್ಪು ಮಾಡಬಾರ್ದು. ಇದು ಎರಡನ್ನ ಸರಿಪಡಿಸ್ಕೊಂಡ್ಬಿಟ್ರೆ ನಾವು ಫರಿಷ್ಠ ಹಾರ್ತಾ ಇರ್ತೀವಿ. ಬಾಬಾ ತಿಳಿಸ್ತಿದ್ದಾರೆ ಕಾರಣಿ ಐಸಾತ ಅಂತ. ಮತ್ತೆ ನೆಪ ಹೇಳ್ಬೇಡ್ರಿ, ಮೇರಾ ಹಿಸಾಬ್ ಕಿತಾಬಿ ಐಸಾ ಹೇ. ಏನ್ ಮಾಡ್ದ, ನನ್ನ ಹಣೆ ಬರ್ನೇ ಹಂಗಿದೆ, ನನ್ನ ಲೆಕ್ಕನೇ ಹಿಂಗಿದೆ, ಇಸ್ಲಿಯೇ ಬನ್ನಾ ಹಿ ಪಡೇಗಾ. ಮಂಜೂರೇನಾ? ಟೀಚರ್ಸ್ ಮಂಜೂರ್ ಹೇ? ಯಾವ ಕಾರಣ ಹೇಳಂಗಿಲ್ಲ ಇನ್ ಮುಂದಕ್ಕೆ. ಟೀಚರ್ಸ್ ಮಂಜೂರ್ ಹೇ, ಫಾರಿನರ್ಸ್ ಮಂಜೂರ್ ಹೇ. ಬಾಪ್ ದಾದಾ ಕೇತೆ ಹಿ ಬನ್ನಾ ಹಿ ಪಡೇಗಾ. ಅದಕ್ಕೆ ಮತ್ತೆ ನೀವು ನೆಪ ಹೇಳುವಂಗಿಲ್ಲ. ಆಗ್ಬೇಕಂದ್ರೆ ಆಗ್ಬೇಕು, ಇರ್ಬೇಕಂದ್ರೆ ಇರ್ಬೇಕು, ಬಾಬಾ ಹೇಳ್ದಂಗೆ ನಡಿಬೇಕಂದ್ರೆ ನಡಿಬೇಕು. ಇವತ್ತು ಹೇಳ್ದನ್ನ ಕರೆಕ್ಟ್ ಆಗಿ ನಡ್ಕೋಬೇಕು.
बाबा अंतर आवाग बाबा प्यार से हमको ले जाएंगे, फिर नई सदी में कहेंगे बन गए. ಹಾ, ಮತ್ತೆ ಈ ರೀತಿ ರಿಸಲ್ಟ್ ಬರ್ಬೇಕು, ಹೊಸ ಶತಮಾನದಲ್ಲಿ ನಾನು ಆಗ್ಬಿಟ್ಟೆ. ಐಸಾ ಹೇನಾ, ಕಮ್ ಸೆ ಕಮ್ ಸಮಯ ಲೇನಾ ಚಾಹಿಯೆ, ಕಡಿಮೆ ಸಮಯ ಬೇಕಾದ್ರೆ ತಗೊಳ್ಳಿ, ಲೇಕಿನ್ ಬಾಪ್ ದಾದಾ 1 ವರ್ಷ ದೇ ದೇತಾ. ಅಬ್ಬಾ, 1 ವರ್ಷ ಟೈಮ್ ಕೊಡ್ತಿದ್ದಾರೆ ಬಾಬಾ. ಸಹಜೇನಾ, ಆರಾಮ್ ಸೆ ಕರೋ. ಬಾಬಾ ಕೊಟ್ಟ ಹೋಮ್ವರ್ಕ್ ಅರ್ಜೆಂಟ್ ಇಲ್ಲ, 1 ವರ್ಷ ಟೈಮ್ ಕೊಡ್ತಿದ್ದಾರೆ. ಆರಾಮವಾಗಿರಿ, ಆರಾಮವಾಗಿ ಮಾಡಿ ಹೋಮ್ವರ್ಕ್. ಆರಾಮ್ का अर्थ है आराम, अर्थात बाप को याद करके फिर करना आराम. ಅಂದ್ರೆ ತಂದೆಯ ನೆನಪು ಮಾಡಿ ಮತ್ತೆ ಇರ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ವಹ ಡೆನ್ಲಪ್ ವಾಲಾ ಆರಾಮ್ ನಹಿ ಕರ್ನಾ. ಡೆನ್ಲಪ್ ಬೆಡ್ ಅಲ್ಲಿ ಮಕ್ಕೊಂಡು ಆರಾಮ ತಗೊಳ್ಳೋದಲ್ಲ, ವಿಶ್ರಾಂತಿ ತಗೊಳ್ಳೋದಲ್ಲ. बाप दादा का आप से ज्यादा प्यार है या आपका बाप से ज्यादा प्यार है? ಬಾಪ್ ದಾದರವರಿಗೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿಯೋ ಅಥವಾ ನಮಗೆ ಬಾಪ್ ದಾದನ ಮೇಲೆ ಜಾಸ್ತಿ ಪ್ರೀತಿಯೋ? ಹೇಳಿ, ಒಂದೇ ಸೆಕೆಂಡಿಗೆ ಹೇಳಿ. ಯಾರಿಗೆ ಪ್ರೀತಿ? ನನಗೆ ಬಾಬನ ಮೇಲೆ ಜಾಸ್ತಿ ಪ್ರೀತಿಯೋ, ಬಾಪ್ ದಾದರವರಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿಯೋ? ಕಿಸ್ಕಾ ಹೈ? ಕಿಸ್ಕಾ ಹೈ, ಬಾಪ್ ಕಾ ಯಾ ಆಪ್ಕಾ? बाप दादा को आप सब में निश्चय है, आप सभी बच्चे प्यार का रिटर्न ಅವ್ಯಕ್ತ ಬ್ರಹ್ಮ ಬಾಪ್ ಸಮಾನ್ ಅವಶ್ಯ ಬನೆಂಗೆ. ಈಗ ನಾವು ಬಿಟ್ಟು ಕೊಡ್ತೀವಾ? ಬಾಬಾ ಹೇಳ್ತಾರೆ ನಿಮಗೆ ಜಾಸ್ತಿ ಪ್ರೀತಿಯೋ ನನಗೆ ಜಾಸ್ತಿ ಪ್ರೀತಿಯೋ ಅಂತ. ನಾನಂತೀನಿ ನನಗೆ ಜಾಸ್ತಿ ಪ್ರೀತಿ. ಹಾಗಾದ್ರೆ ನನಗೆ ಜಾಸ್ತಿ ಪ್ರೀತಿ ಅಂದ್ರೆ ಬಾಪ್ ದಾದರವರ ಸಮಾನ ನಾನು ಅವ್ಯಕ್ತ ಬ್ರಹ್ಮ ಬಾಬನ ಸಮಾನ ಅವಶ್ಯಕವಾಗಿ ನಾನು ಇದ್ದು ತೋರಿಸ್ಬೇಕ. ಹಾಗಾದ್ರೆ ನನಗಿನ್ನೇ ಜಾಸ್ತಿ ಪ್ರೀತಿ ಅಂತ ಅರ್ಥ. ಬನೆಂಗೆನಾ? बाप दादा छोड़ेगा नहीं, प्यारे है ना. जिससे प्यार होता है उसका साथ नहीं छोड़ा जाता. यार मेले बाಳ ಪ್ರೀತಿ ಇರ್ತದೋ ಅವ್ರನ್ನ ಬಿಟ್ಟಿರಂಗಿಲ್ಲ. तो ब्रह्मा बाप का आप में बहुत प्यार है, इंतजार करता रहता है कब मेरे बच्चे आए तो समान तो बनेंगे ना. ನೀವು ಸಮಾನ ಆಗ್ತಿರಲ್ವಾ? ನೀವು ಸಮಾನಾಗಿ ನನ್ನ ಹತ್ರ ಯಾವಾಗ ಬರ್ತೀರಿ? ಬಹಳ ಪ್ರೀತಿ ಇದೆ ನಿಮ್ಮ ಮೇಲೆ. ಬ್ರಹ್ಮ ಬಾಬನು ಇಂತಜಾರ್ ಮಾಡ್ತಾ ಇದ್ದಾರೆ. ब्रह्मा बाप की एक रूहान सुनाते ही ब्रह्मा बाप शिव बाप को कहते. ಬ್ರಹ್ಮ ಬಾಬಾ ಶಿವಬಾಬರ ನಡುವೆ ಇರುವ ಸಂಭಾಷಣೆಯನ್ನ ಕೇಳಿ ಬ್ರಹ್ಮ ಬಾಬಾ ಶಿವಬಾಬನಿಗೆ ಹೇಳ್ತಿದ್ದಾರೆ. ಶಿವಬಾಬನಿಗೆ ಯಾರು ಹೇಳುದು? ಬ್ರಹ್ಮ ಬಾಬಾ. ಬಾಬಾ आप बच्चों से डेट फिक्स कराओ बाबा, मैं कब तक इंतजार करूं. ಯಾರು ಅನ್ನೋದು? ಶಿವಬಾಬನಿಗೆ ಹೇಳುದು ಬ್ರಹ್ಮ ಬಾಬಾ. ಡೇಟ್ ಫಿಕ್ಸ್ ಮಾಡು ಬಾಬಾ, ನಾನು ಯಾವಾಗ ಎಷ್ಟಂತ ನಾನು ಕಾಯ್ತಾ ಕೂತ್ಕೊಳ್ಳಿ ಮಕ್ಕಳು ಸಂಪನ್ನ ಆಗ್ತಾರಂತೇಳಿ. ಯಹ ಡೇಟ್ ಫಿಕ್ಸ್ ಕರಾವೋ ಬಾಬಾ. तो ಶಿವಬಾಬಾ ಕ್ಯಾ ಕಹೆಂಗೆ? ಆಗ ಶಿವಬಾಬನ ಉತ್ತರ ಏನು? ಶಿವಬಾಬನ ಉತ್ತರ ಏನು? ಈಗ ಬಾಬನ ಮೇಲೆ ಬಹಳ ಪ್ರೀತಿ ಇದೆ ಅಂದ್ರೆ ನಾನು ಏನಾಗಿ ತೋರಿಸ್ಬೇಕೀಗ? ಬ್ರಹ್ಮ ಬಾಬನ ಸಮಾನಾಗಿ ತೋರಿಸ್ಬೇಕ. ಹಂಗಾರೆ ब्रह्मा बाप की एक रूहान सुनाते हैं. ब्रह्मा बाप शिव बाप को कहते हैं कि आप बच्चों से डेट फिक्स कराओ बाबा, मैं कब तक इंतजार करूं. ये डेट फिक्स कराओ बाबा. ಬ್ರಹ್ಮ ಬಾಬಾ ಮತ್ತು ಶಿವಬಾಬರ ನಡುವೆ ಸಂಭಾಷಣೆ. ಬ್ರಹ್ಮ ಬಾಬಾ ಹೇಳ್ತಾರೆ, ಬಾಬಾ ಮಕ್ಕಳ ಹತ್ರ ಹೇಳಿ ಬೇಗ ಡೇಟ್ ಫಿಕ್ಸ್ ಮಾಡು. ನಾನು ಎಷ್ಟಂತ ಇಂತಜಾರ್ ಮಾಡ್ತಾ ಕೂತ್ಕೊಳ್ಳಿ, ಎಷ್ಟು ಕಾಯ್ತಾ ಕೂತ್ಕೊಳ್ಳಿ, ನಾನು ಡೇಟ್ ಫಿಕ್ಸ್ ಮಾಡು ಬಾಬಾ. ಶಿವಬಾಬಾ ಏನು ಹೇಳ್ಬೋದು ಅವಾಗ? ಶಿವಬಾಬಾ ಮುಸ್ಕರಾತೆ ಹಿ. ಬಾಪ್ ದಾದಾ ಫಿರ್ ಬಿ ಕೇತೆ ಬಚ್ಚೆ ಹಿ ಡೇಟ್ ಫಿಕ್ಸ್ ಕರೆಂಗೆನಾ. ಶಿವಬಾಬಾದ ಆನ್ಸರ್ ಏನು? ಮಕ್ಕಳೇ ದಿನಾಂಕವನ್ನ ಫಿಕ್ಸ್ ಮಾಡ್ಬೇಕಲ್ವಾ. ಬಾಪ್ ದಾದಾ ನಹಿ ಕರೆಂಗೆ.
तो ब्रह्मा बाप बहुत याद करता है, तो डेट फिक्स करेंगे। तो ब्रह्मा बाप बहुत याद करता है, तो डेट ಫಿಕ್ಸ್ ಕರೆಂಗೆ. ಭಾಳ ನೆನಪು ಮಾಡ್ತಾರೆ ಬ್ರಹ್ಮ ಬಾಬಾ. ದಿನಾಂಕ ಫಿಕ್ಸ್ ಮಾಡ್ತೀರಾ, ದಿನಾಂಕ ಫಿಕ್ಸ್ ಮಾಡ್ತೀರಾ ಕೇಳ್ತಿದ್ದಾರೆ ಶಿವ ಬಾಬಾ. ನಯೇ ವರ್ಷ ಮೇ ಯೇ ಸಮಾನ್ ಬನ್ನೆ ಕಾ ದೃಢ ಸಂಕಲ್ಪ ಕರೋ. ಯಾವ ಡೇಟ್ ಫಿಕ್ಸ್ ಮಾಡೋದು? ಬ್ರಹ್ಮ ಬಾಬನ ಸಮಾನ ಆಗ್ಬೇಕು, ನಾವು ಫರಿಷ್ಠ ಆಗ್ಬೇಕ. ಸ್ಮೃತಿಯಲ್ಲಿ, ಸ್ವರೂಪದಲ್ಲಿ, ಪ್ರಾಕ್ಟಿಕಲ್ ಲೈಫಲ್ಲಿ ಅಷ್ಟು ಫರಿಷ್ಠಾಗಿ ನಾವು ಬ್ರಹ್ಮ ಬಾಬ್ ಸಮಾನ್ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಮ್ಮ ಅಲ್ಬೇಲಾಪನ್ನು ದೂರ ಆಗಬೇಕು. ನಂತರ ಹಳೇದು ಏನಿದೇನೋ ಅವೆಲ್ಲ ಡಿಲೀಟ್ ಆಗ್ಬೇಕು. ಹಳೇದು ಡಿಲೀಟ್ ಮಾಡಿ ಮತ್ತೆ ಹೊಸತು ಚಂದ ರೆಕಾರ್ಡ್ ಮಾಡ್ರಿ. ಮನಸ್ಸೆನ್ನುವಂಥ ಪ್ಲೇಟ್ ಸ್ವಚ್ಛ ಇರಲಿ, ನೀಟ್ ಇರಲಿ. ಅದು ಆವಾಗ ನಾವು ಫರಿಷ್ಠ ಆಗ್ತೀವಿ. ಪ್ಲೇನ್ ಮತ್ತು ಕ್ಲಿಯರ್ ಇರ್ತೀವಿ, ಕ್ಲೀನ್ ಇರ್ತೀವಿ, ಫರಿಷ್ಠ ಆಗ್ತೀವಿ, ಹಾರ್ತೀವಿ. ಆ ರೀತಿ ಬ್ರಹ್ಮಬನ ಸಮಾನ ಆಗುವಂತಹ ದೃಢ ಸಂಕಲ್ಪ ಮಾಡಿಬಿಟ್ರೆ ನಾವು ಯಾವಾಗ ಸಮಾನ ಆಗ್ತೀವೋ ಅದೇ ದಿನಾಂಕ. ಈಗ ಫಿಕ್ಸ್ ಯಾರು ಮಾಡಬೇಕು? ಯಾರು ಬಾಪ್ ಸಮಾನ ಆಗ್ತಾರೋ ಅವರೇ ಡೇಟ್ ಫಿಕ್ಸ್ ಮಾಡಬೇಕಲ್ಲ. ಈಗ ತಂದೆ ಸಮಾನ ಆಗುವಂಥ ದೃಢ ಸಂಕಲ್ಪ ಮಾಡ್ತೀರಲ್ವಾ? ಲಕ್ಷ್ಯ ರಕ್ಕೋ, ಹಮೇ ಫರಿಷ್ಠಾ ಬನ್ನಾ ಹೀ ಹೇ. ಏನು ಹಂಗಾರೆ ಲಕ್ಷ್ಯ ನಮ್ಮದು? ನಾನು ಫರಿಷ್ಠೆ ಆಗಲೇಬೇಕು. ಹಂಗಾರೆ ಏನು ಮಾಡಬೇಕು? ಅಬ್ ಪುರಾನಿ ಬಾತೋಂಕೋ ಸಮಾಪ್ತ ಕರೋ. ಹಳೆಯ ಮಾತುಗಳನ್ನು ಸಮಾಪ್ತಿ ಮಾಡಿ. ಅಪನೆ ಅನಾದಿ ಅವರ ಆದಿ ಸಂಸ್ಕಾರೋಂಕೋ ಇಮರ್ಚ ಕರೋ. ಹಳೆಯ ಮಾತುಗಳನ್ನು ಸಮಾಪ್ತಿ ಮಾಡಿ ಅನಾದಿ ಸಂಸ್ಕಾರ, ಆದಿ ಸಂಸ್ಕಾರವನ್ನು ಇಮರ್ಚ್ ಮಾಡಿಕೊಳ್ಳಿ. ಸ್ಮೃತಿ ರಕ್ಕೋ, ಚಲ್ತೆ ಫಿರ್ತೆ ಮೈ ಬಾಪ್ ಸಮಾನ್ ಫರಿಷ್ಠಾ ಹೂँ. ನಡೆಯುವಾಗ ತಿರುಗುವಾಗ ಏನಿರಬೇಕು? ನಾನು ತಂದೆಯ ಸಮಾನ ಫರಿಷ್ಠಾ. ಮೇರಾ ಪುರಾನೆ ಸಂಸ್ಕಾರೋं से, ಪುರಾನೆ ಬಾತೋं से कोई रिश्ता नहीं. ಹಳೆಯ ಸಂಸ್ಕಾರದ ಜೊತೆಗೆ ನನಗೆ ಸಂಬಂಧ ಇಲ್ಲ, ಹಳೆಯ ಮಾತುಗಳ ಜೊತೆಗೆ ನನಗೆ ಸಂಬಂಧ ಇಲ್ಲ, ಯಾವುದೇ ರಿಶ್ತ ಇಲ್ಲ. ನಾನು ತಂದೆಯ ಸಮಾನ ಫರಿಷ್ಠಾ. समझा? समझा? इस परिवर्तन के संकल्प को पानी देते रहना. ನಾನು ಈ ರೀತಿ ತಂದೆ ಸಮಾನ ಫರಿಷ್ಠ ಆಗಲೇಬೇಕನ್ನುವಂಥ ಬೀಜ ಬಿತ್ತಿದಿರಲ್ವಾ, ಸಂಕಲ್ಪ ಸ್ಟ್ರಾಂಗ್ ಮಾಡಿದಿರಲ್ವಾ, ಅದಕ್ಕೆ ನೀರು ಕೊಡ್ತಾ ಹೋಗ್ರಿ. जैसे बीज को पानी भी चाहिए, धूप भी चाहिए, तब फल निकलता है. ಬೀಜಕ್ಕೆ ನೀರು ಕೊಡ್ತಾ ಇರಬೇಕು, ಬಿಸಿಲು ಬೀಳ್ತಾ ಇರಬೇಕು, ಆವಾಗ ಬೀಜ ಫಲ ಕೊಡ್ತದೆ. ಆದ್ದರಿಂದ ಸಂಕಲ್ಪ ಎನ್ನುವುದು ಬೀಜ. ಯಾವ ಸಂಕಲ್ಪ? ನಾನು ತಂದೆ ಸಮಾನ ಫರಿಷ್ಠ ಆಗ್ತೀನಿ. ಈ ಸಂಕಲ್ಪಕ್ಕೋ ಬೀಜಕ್ಕೋ ಸ್ಮೃತಿ ಕಾ ಪಾನಿ ಧೂಪ್ ದೇತೆ ರಹನ. ಸ್ಮೃತಿ ಇರ್ಬೇಕು. ಸ್ಮೃತಿ ನಿರಂತರ ಇತ್ತಂದರೆ ನಾವು ಸ್ವರೂಪದಲ್ಲಿ ಇರ್ತೀವಿ. ಅದಕ್ಕೆ ಧೂಪ್ ಮತ್ತೆ ಯಾವುದು ಬಿಸಿಲು ಮತ್ತೆ ನೀರಂತಂದರೆ ಸ್ಮೃತಿ. ಬಾರ್ ಬಾರ್ ರಿವೈಸ್ ಕರೋ, ಮೇರಾ ಬಾಪ್ ದಾದಾ ಸೆ ವಾಯ್ದಾ ಕ್ಯಾ ಹೈ. ಬಾರಿ ಬಾರಿ ನೆನಪು ಮಾಡಬೇಕು, ರಿವೈಸ್ ಮಾಡಬೇಕು. ನಾನು ಬಾಪ್ತಾದರವರ ಜೊತೆಗೆ ಏನು ವಾಯ್ದೆ ಮಾಡಿದ್ದೀನಿ? ಬಾಬಾ, ನಾನು ಬ್ರಹ್ಮ ತಂದೆಯ ಸಮಾನ ಫರಿಷ್ಠ ಆಗಿ ತೋರಿಸ್ತೀನಿ. ಇದೇ ನಮ್ಮದು ಮೇನ್ ಈಗ ಏನು ಮುಖ್ಯ ಗುರಿ. ಬನ್ನಾ ಹೀ ಹೇ ಅಂತ ಬಾಬಾ ತಿಳಿಸ್ತಿದ್ದಾರೆ. ಮೇರಾ ಬಾಪ್ ದಾದಾ ಸೆ ವಾಯ್ದಾ ಕ್ಯಾ ಹೈ. ಬಾರಿ ಬಾರಿ ಸ್ಮೃತಿಯಲ್ಲಿ ತನ್ನಿ. ನೆನಪಂದ ಕೂಡ ಆ ರೀತಿ ನಾವು ಇದ್ದು ಬಿಡ್ತೀವಿ. ಅದೇ ನೀರು ಮತ್ತೆ ಬಿಸಿಲಿದ್ದಂತೆ. ಅಚ್ಚ, 4 ಕಡೆಯ ಮಹಾನ್ ಆತ್ಮಗಳಿಗೆ ಸದಾ ಪರಿವರ್ತನೆಯ ಶಕ್ತಿಯನ್ನು ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸುವ ಆತ್ಮಗಳಿಗೆ, ವಿಶ್ವ ಪರಿವರ್ತನೆಯ ಆತ್ಮಗಳಿಗೆ ಸದಾ ದೃಢ ನಿಶ್ಚಯದಿಂದ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸುವಂತಹ ಬ್ರಾಹ್ಮಣ್ಸೋ ಫರಿಷ್ಠಾತ್ಮಗಳಿಗೆ ಸದಾ ಒಬ್ಬ ತಂದೆಯ ವಿನಃ ನನಗೆ ಯಾರೂ ಇಲ್ಲ, ಈ ರೀತಿ ತಂದೆಯ ಸಮಾನ ಆಗುವ ಬಾಪ್ತಾದರವರ ಪ್ರೀತಿಗೆ ರಿಟರ್ನನ್ನು ಕೊಡುವ ಮಹಾವೀರಾತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬನ ಮೇಲೆ ಭಾಳ ಪ್ರೀತಿ ಇದೆ ಅಂದರೆ ನಾವು
ಬಾಪ್ತಾದರ ಸಮಾನಾಗಿ ತೋರಿಸ್ಬೇಕು, ಬ್ರಹ್ಮ ಬಾಬನ ಸಮಾನಾಗಿ ತೋರಿಸ್ಬೇಕು. ಹಂಗಾರೆ ಪ್ರೀತಿ ಇದೆ ಅಂತ ಅರ್ಥ ಅಂತ ಬಾಬಾ ಮೊದಲೇ ತಿಳಿಸಿದ್ರು. ಆದ್ರಿಂದ ಬಾಪ್ ದಾದಾಕ್ಕೆ ಪ್ಯಾರ್ ಕಾ ರಿಟರ್ನ್ ದೇನೆ ವಾಲೆ ಮಹಾವೀರ ಆತ್ಮ ಉಂಕೋ. ಪ್ರೀತಿಗೆ ರಿಟರ್ನ್ ಏನು? ತಂದೆ ಸಮಾನ ಫರಿಶ್ತಾ. अच्छा, चारों ओर के बच्चों को नए वर्ष, नए युग की, नए जीवन की मुबारक हो, मुबारक हो, मुबारक हो. ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಯಾಕೆಂದರೆ ಈ ಮುರಳಿ ನುಡಿಸ್ಬೇಕಾದ್ರೆ 1999 ಡಿಸೆಂಬರ್ 31 12 ಗಂಟೆ ದಾಟಿ ಇರ್ತದೆ. ಮೊದಲೆಲ್ಲ ನಾವು ಸಂಜೆ 7 ಗಂಟೆಗೆ ಬಾಬಾನ ಮುಂದೆ ಕುಂತ್ರೆ ಬೆಳಿಗ್ಗೆ 6 ಗಂಟೆ ತನಕನೂ ಬಾಬಾ ಮಕ್ಕಳ ಮಿಲನ ಮಾಡೋದು, ಮುರಳಿ ನುಡಿಸೋದು ಬೆಳಗಿನ ತನಕನೂ. ಅಷ್ಟೊತ್ತಿಗೆ ಬೆಳಗಿನ ಜಾವ ಈಗ 4 ಕಡೆಯ ಮಕ್ಕಳಿಗೆ ಹೊಸ ವರ್ಷದ, ಹೊಸ ಯುಗದ, ಹೊಸ ಜೀವನದ ಶುಭಾಶಯ, ಶುಭಾಶಯ, ಶುಭಾಶಯ. नए वर्ष में ब्रह्मा बाप के द्वारा उच्चारे हुए महावाक्य सदा याद रखना. ಈ ಹೊಸ ವರ್ಷದಲ್ಲಿ ಬ್ರಹ್ಮ ಬಾಬರವರ ಮೂಲಕ ಉಚ್ಚಾರಣೆಯಾದ ಮಹಾವಾಕ್ಯ ನೆನ್ಪಿಟ್ಕೋಬೇಕು. ಯಾವುದು? ಕೊನೆಗೆ ಬ್ರಹ್ಮ ಬಾಬರವರ ಬಾಯಿಂದ ಬಂದಂತ ಕೊನೆಯ ಮಾತು ಯಾವುದು? ಕೊನೆಯ ಮಾತು ಯಾವುದು? ನಿರಾಕಾರಿ, ನಿರಹಂಕಾರಿ, ಸಾತ್ ಮೇ ನವ ನಿರ್ಮಾಣಧಾರಿ. ಬಾಬಾ ಹೇಳ್ತಿದ್ದಾರೆ, ನಿರಾಕಾರಿ, निरहंकारी, साथ में नव निर्माणधारी. सदा निर्माण और निर्माण के कर्तव्य का बैलेंस रखते उड़ते रहना. इस वर्ष में विशेष स्वपरिवर्तन की विशेषता को सामने रखते हुए उड़ते और उड़ाते रहना. ಈ ವರ್ಷ ವಿಶೇಷ ಸ್ವಪರಿವರ್ತನೆಯ ವಿಶೇಷತೆಯನ್ನು ಮುಂದಿಟ್ಕೊಂಡು ತಾವು ಹಾರ್ತಾ ಇರಿ, ಬೇರೆಯವರನ್ನು ಹಾರಿಸ್ತಾ ಇರಿ. ಸದಾ ಬ್ರಹ್ಮ ಬಾಪುಕೋ ಹರ್ ಕದಮ್ ಮೇ ಫಾಲೋ ಫಾದರ್ ಕರ್ತೆ ರಹನಾ. ಹೆಜ್ಜೆ ಹೆಜ್ಜೆಗೂ ಬ್ರಹ್ಮ ಬಾಬರವರನ್ನ ಅನುಸರಿಸಿರಿ. ತೋ ಮುಬಾರಕ್ ಹೋ, ಮುಬಾರಕ್ ಹೋ, ಪದಂ ಗುಣ ಮುಬಾರಕ್ ಹೋ. ಶುಭಾಶಯ, ಶುಭಾಶಯ, ಪದುಮ ಪಟ್ಟಿನಷ್ಟು ಶುಭಾಶಯ. ಅಚ್ಚ, ಮುಬಾರಕ್ ಶುಭಾವ ಹೇಳುವಾಗ ಎಷ್ಟು ಮಜಾ ಅನ್ನಿಸ್ತದೆ. ಯಾಕೆಂದರೆ ಅವನೇ ಶಿವ, ಅವನೇ ಸದಾ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಅವನು ನಮಗೆ ಶುಭಾಶಯ ಹೇಳ್ತಾರಂತಂದ್ರೆ ಶುಭಕಾರಿಯಾಗಿರುವಂಥ ಪರಮಾತ್ಮನೇ ನಮಗೇನಂತಿದ್ದಾರೆ? ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ಬ್ರಹ್ಮ ಬಾಬರವರನ್ನ ಹೆಜ್ಜೆ ಹೆಜ್ಜೆಗೂ ಅನುಸರಿಸಬೇಕು. ಅವರ ವಿಶೇಷತೆಯನ್ನು ಮುಂದಿಟ್ಕೊಂಡು ನಾವು ಧಾರಣೆ ಮಾಡಿ ಹಾರ್ತಾ ಇರಬೇಕು, ಬೇರೆಯವರನ್ನು ಹಾರಿಸ್ತಾ ಇರಬೇಕು. ವರದಾನ ಇವತ್ತಿದ್ದು, स्वाके चक्र को जान, ज्ञानी तो आत्मा बनने वाले प्रभु प्रिय भव. ಸ್ವಚಕ್ರವನ್ನು ಅಲ್ವಾ, ಸ್ವಚಕ್ರವನ್ನು ಅರಿತು, ಸ್ವಚಕ್ರವನ್ನು ಅರಿತು ಜ್ಞಾನಿ ಆತ್ಮ ಆಗುವ ಪ್ರಭು ಪ್ರಿಯ ಆಗಿರಿ. ಏನು ಸ್ವಚಕ್ರ ಅಂದ್ರೆ? आत्मा का इस सृष्टि चक्र में क्या क्या पार्ट है. ನಾನಲ್ವಾ ಈ ಚಕ್ರದಲ್ಲಿ ಸುತ್ತು ಬರೋದು? ನಾನು ಈ ಚಕ್ರದಲ್ಲಿ ಸುತ್ತು ಬರ್ತೀನಿ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಸಂಗಮಯುಗ, ಮತ್ತೆ ಪುನಃ ಸತ್ಯಯುಗ, ಪುನರಪಿ ಜನನಂ, ಪುನರಪಿ ಮರಣಂ. ಈ ಚಕ್ರದಲ್ಲಿ ನಾನು ಏನೇನು ಪಾತ್ರ ಮಾಡಿದೆ? ಉಸ್ಕೋ ಜಾನನ ಅವ್ರ ಸ್ವದರ್ಶನ ಚಕ್ರಧಾರಿ ಬನನ. ಎಲ್ಲವನ್ನ ತಿಳ್ಕೋಬೇಕು. ಪರಮಧಾಮದಿಂದ ನಾನು ಆತ್ಮ ಬಂದೆ. ಯಾವಾಗ ಬಂದ್ರಿ? ತಾವೆಲ್ಲ ಯಾವಾಗ ಬಂದಿರಿ ಭೂಲೋಕಕ್ಕೆ? ಸತ್ಯುಗದಲ್ಲಿ 5000 ವರ್ಷದ ಹಿಂದೆ ಬಂದೆವು. ಆಮೇಲೆ ಪಾತ್ರ ಮಾಡ್ತಾ ಈಗ ಕೊನೆಯ ಜನ್ಮದಲ್ಲಿದ್ದೀವಿ. ಸ್ವದರ್ಶನ ಚಕ್ರವನ್ನ ತಿರುಗಿಸಿರಿ. ಸ್ವಯಂನ ಚಕ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾ ಕ್ಯಾ ಪಾರ್ಟ್ ಹೇ ಅದನ್ನು ತಿಳ್ಕೊಳ್ಳೋದೇ ಸ್ವದರ್ಶನ ಚಕ್ರಧಾರಿಯಾಗುವುದು. ಅಂತ ಜ್ಞಾನಿ ಆತ್ಮ ಆಗುವ ಪ್ರಭು ಪ್ರಿಯರಾಗಿರಿ ಅನ್ನೋದು ಇವತ್ತಿನ ವರದಾನ. ಪೂರ್ಣ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಯಥಾರ್ಥ ರೀತಿಯಲ್ಲಿ ಧಾರಣೆ ಮಾಡುವವರೇ ಸ್ವದರ್ಶನ ಚಕ್ರಧಾರಿಗಳು. ಸ್ವಾಕೆ ಚಕ್ರಕೋ ಜಾನನ ಅರ್ಥಾತ್ ಜ್ಞಾನಿ ತೋ ಆತ್ಮ ಬನನ.
ಸ್ವಯಂನ ಚಕ್ರವನ್ನ ತಿಳ್ಕೊಳ್ಳೋದಂದ್ರೇನೆ ಅರ್ಥ ಜ್ಞಾನಿ ಆತ್ಮ ಆಗುವುದು. ಐಸೆ ಜ್ಞಾನಿ ತೋ ಆತ್ಮ ಈ ಪ್ರಭು ಪ್ರಿಯ ಅಂತ ಜ್ಞಾನಿ ಆತ್ಮಗಳೇ ಪ್ರಭು ಪ್ರಿಯರು. ಉನ್ಕೆ ಆಗೆ ಮಾಯಾ ಟಹರ್ ನಹೀ ಸಕ್ತಿ. ಜ್ಞಾನಿ ಆತ್ಮಗಳ ಮುಂದೆ, ಇಂಥ ಪ್ರಭು ಪ್ರಿಯರ ಮುಂದೆ ಮಾಯೆ ನಿಲ್ಲುವುದಿಲ್ಲ. ये ಸ್ವದರ್ಶನ್ ಚಕ್ರಿ ಭವಿಷ್ಯ ಮೇ ಚಕ್ರವರ್ತಿ ರಾಜ ಬನಾ ದೇತಾ ಹೈ. ಯಾರು ಈ ರೀತಿ ಸ್ವದರ್ಶನ ಚಕ್ರಧಾರಿ ಆಗಿರ್ತಾರೋ ಅವರೇ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜರಾಗ್ತಾರೆ. ಆದ್ರಿಂದ ವರದಾನ ಏನಾಯ್ತು? ಸ್ವಾಕೆ ಚಕ್ರ ಕೋ ಜಾನ್, ಜ್ಞಾನಿ ತೋ ಆತ್ಮ ಬನ್ನೆ ವಾಲೆ, ಪ್ರಭು ಪ್ರಿಯ ಭವ. स्लोगन, हर एक बच्चा बाप समान प्रत्यक्ष प्रमाण बने तो प्रजा जल्दी तैयार हो जाएगी. ಪ್ರತಿಯೊಂದು ಮಕ್ಕಳು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣ ಆಗಬೇಕು. ಆಗ ಪ್ರಜೆಗಳು ಜಲ್ದಿ ತಯಾರಾಗ್ತಾರೆ. ಪ್ರಜೆಗಳು ಬೇಗ ಬೇಗ ತಯಾರಾಗುತ್ತಾರೆ. ಪ್ರತಿಯೊಂದು ಮಕ್ಕಳು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣ ಆದಾಗ ಬೇಗ ಬೇಗ ಪ್ರಜೆಗಳು ತಯಾರಾಗ್ತಾರೆ. ನನ್ನ ಬಾಪ್ ಸಮಾನ್ ಅಂತ ಬಾಯಲ್ಲಿ ಅಡ್ಡಾಡೋದಲ್ಲ. ನನ್ನ ಲೈಫು, ನಡೆ, ನುಡಿ, ದೃಷ್ಟಿ, ವೃತ್ತಿ, ವೈಬ್ರೇಷನಲ್ಲಿ ಅದು ಪ್ರತ್ಯಕ್ಷ ಪ್ರಮಾಣ ಜನರಿಗೆ ಕಾಣ್ಬೇಕು. ಆವಾಗ ಆಟೋಮೆಟಿಕಲಿ ಪ್ರಜೆಗಳು ತಯಾರಾಗಿಬಿಡ್ತಾರೆ. ಅಚ್ಚಾ, ಇವತ್ತಿನ ಸ್ವಮಾನ, ನನ್ನ ಆತ್ಮ ಆಜ್ಞಾಕಾರಿ ಆಗಿದ್ದೀನಿ ಹೇಳಿ. ನಾನು ಆತ್ಮ ಆಜ್ಞಾಕಾರಿ ಆಗಿದ್ದೀನಿ. ಇದು ಇವತ್ತಿನ ಸ್ವಮಾನ. ಅಚ್ಚಾ, ಓಂ ಶಾಂತಿ. ಶುಕ್ರಿಯಾ ಬಾಬಾ, ಶುಕ್ರಿಯಾ ಬಾಬಾ, ಶುಕ್ರಿಯಾ. प्रभु प्यार को पिरो लो, सांसों के तार तार में प्रभु प्यार को पिरो लो. शुभ कर्म करके पुण्य का, शुभ कर्म करके पुण्य का जीवन में बीज बोलो. सांसों के तार तार में जीवन का एक एक पल अनमोल है खजाना. इनमें से एक पल भी नहीं लौट के है आना. आनंद रस से अपना अंतःकरण भिगो लो, अंतःकरण भिगो लो. सांसों के तार तार में ज्ञानी की ये निशानी, मीठी सी उनकी वाणी, मीठे से बोल में है प्रभु की झलक सुहानी. बोलो तो मीठे बोल ही
खुलती जहाँ पे आँखें होता वहाँ सवेरा। तेरे द्वार प्रभु पधारे, अंतर के नैन खोलो, अंतर के नैन खोलो। सांसों के तार तार में प्रभु प्यार को पिरो लो। सांसों के तार तार में प्रभु प्यार को पिरो लो। शुभ कर्म करके पुण्य का, शुभ कर्म करके पुण्य का जीवन में बीज बोलो। सांसों के तार तार में प्रभु प्यार को पिरो लो। प्रभु प्यार को पिरो